ಪಂಚಲಿಂಗೇಶ್ವರನ ಸೇವೆ ಒಂದು ಪ್ರಧಾನ ಸೇವೆ. ಆ ಸೇವೆ ಬಿಟ್ಟು ಅಂತಾದ್ರೆ ಮನೆಯಲ್ಲಿ ಮಾರಣಕಟ್ಟೆ ಮೇಳವೇ ಪ್ರಥಮ, ಮಾರಣಕಟ್ಟೆ ಮೇಳವೇ ಲಾಸ್ಟ್. ನಡೆದುಕೊಡು ಅಂದ್ರೆ ತುಂಬಾ ವೇಟ್ ಇರ್ತಾ ಇಲ್ಲಿ ಕಟ್ಟಿದ್ರೆ ಕಳಚಿ ತೆಗೆಯುವಷ್ಟು ಬೀಗಿ ಹೋಗ್ತಿತ್ತು, ಅಷ್ಟಾಗ್ತಿತ್ತು. ನನ್ನ 2ನೇ ವರ್ಷಕ್ಕೆ ಕೂರಿಸಿದ್ರು. ನಾನೇ ಅವಾಗ ಬೇಡ ಅಂತ ಹೇಳಿ, ನಂಗೆ ಚೂರು ಸ್ವರದ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಾನು ಆ ಜಾಗವನ್ನ ಚಂದ್ರಗೌಡ ಅಂತ ಹೇಳಿ ಸಣ್ಣಿಂದಲೂ ಡ್ರಿಂಕ್ಸ್, ಸ್ಮೋಕ್, ಎಲೆಡಿಕೆ ಯಾವ್ದು ಗುಟ್ಕ ಯಾವ್ದನ್ನು ನಾನು ಅಭ್ಯಾಸ ಮಾಡಿದೆ. ಇದು ಈವರೆಗೂ ಮಾಡ್ಲಿಲ್ಲ. ಕಷ್ಟಪಟ್ಟದಂತ ಹೇಳಿದ್ರೆ ಆವಾಗ ಎತ್ತಿನ ಗಾಡಿ ಏರ್ ಬಂದಾಗ ಗಾಡಿ ಹೋಗುದಿಲ್ಲ ಮೇಲೆ, ಎತ್ತಿ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಒಟ್ಟಿಗೆ ಬೆನ್ನಿಗೆ ಹೋಗುದು, ಗಾಡಿ ದೂಡು ಮೇಳದ ಪಡಿಕೆ 10 ಕಿಲೋಮೀಟರ್ ನಡೀತೈತೆ ಆವಾಗ ಗೋಪಾಲ್ ಗಾಣಿ. ನಾನು ಅವ ವಡದಾಡಿ ಅಂತ ಹೇಳಿದ್ರೆ ಸಣ್ಣಿಂದಲೂ ಒಂದು 7-8 ವರ್ಷದಾಗಿರುವಾಗಲೇ ನಾವು ಒಟ್ಟಿಗೆ ಗುಡ್ಡಿಯಲ್ಲಿ ಗಂಟಿ ಮೇಯಿಸ್ಕೊಂಡಿದ್ವಿ. ಇಂಗ್ಲೆಂಡ್, ಜಪಾನ್ ಮತ್ತೆ ನ್ಯೂಯಾರ್ಕ್ ಅಲ್ಲಿಯವರೆಲ್ಲ ಒಂದು 15-20 ಜನ ಬರ್ತಾ ಇದ್ರು. ಮಾರಣಕಟ್ಟೆ ಮೇಳವನ್ನು ನಾನು 18 ವರ್ಷ ಬಾಂಬೆಗೆ, 16 ವರ್ಷ ಬೆಂಗಳೂರಿನ ಕೊಂಡೋಗಿ. ಹಿರಿಯ ಕಲಾವಿದರು ಹೇಳಿದ್ರೆ ಕೇಳೋದಿಲ್ಲ ಅವರು. ಸಮಸ್ಯೆ ಅಂತ ಹೇಳಿದ್ರೆ ಅದೇ. ಪ್ರಿಯ ವೀಕ್ಷಕರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಡ್ಡೋಲಗ, ಇದು ಯಕ್ಷ ಜೀವನಾನುರಾಗ. ಯಕ್ಷಗಾನ ಕಲಾವಿದರ ಬದುಕಿನ ಏರು ಪೇರುಗಳು, ನೋವು ನಲಿವುಗಳನ್ನ ತಮ್ಮ ಮುಂದೆ ಬಿತ್ತರಿಸುವಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ಯಕ್ಷಗಾನ ಕ್ಷೇತ್ರದಲ್ಲಿ ಸುದೀರ್ಘ 44 ವರ್ಷಗಳ ಸೇವೆಯನ್ನ, ಅದು ಕೂಡ ಒಂದೇ ಮೇಳದಲ್ಲಿ, ಬಯಲಾಟ ಮೇಳದಲ್ಲಿ ಹೆಸರಾಂತ ಮೇಳವಾದಂತಹ ಮಾರಣಕಟ್ಟೆ ಮೇಳದಲ್ಲಿ ತಮ್ಮ 44 ವರ್ಷಗಳ ಸೇವೆಯನ್ನ ಸಲ್ಲಿಸಿರುವಂತಹ ಹೆಸರಾಂತ ಕಲಾವಿದರಂತ ಶ್ರೀಯುತ ಶ್ರೀನಿವಾಸ ದೇವಾಡಿಗ ನಾಗೂರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ನಮಸ್ಕಾರ ಶ್ರೀನಿವಾಸ ದೇವಾಡಿಗ ನಾಗೂರವರೇ. ನಮಸ್ತೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ಶ್ರೀನಿವಾಸ ದೇವಾಡಿಗ ನಾಗೂರವರೇ. ನಮಸ್ತೆ. ತಮ್ಮ ಬದುಕು ಯಕ್ಷಗಾನದಲ್ಲಿ ಸುದೀರ್ಘವಾಗಿ 44 ವರ್ಷಗಳು ಮಾರಣಕಟ್ಟೆ ಮೇಳದಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಸೇವೆಯನ್ನ, ಕಲಾ ಸೇವೆಯನ್ನ ಮಾಡಿದಂತಹ ಸಾರ್ಥಕತೆ ತಮಗಿದೆ. ತಮ್ಮ ಬಾಲ್ಯದ ದಿನಗಳನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಬೇಕು. ಬಾಲ್ಯದ ದಿನಗಳು ಹೇಗಿತ್ತು ಎನ್ನುವುದು. ಬಾಲ್ಯ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಬಹಳ ಕಷ್ಟ, ಜೀವನವೇ ಕಷ್ಟ. ಯಾಕಂತ ಹೇಳಿದ್ರೆ ಒಂದ್ ಹೊತ್ತಿಗೆ ಊಟಕ್ಕೆ ಕಷ್ಟ ಅಲ್ಲ ಅವಾಗ, ಬಡತನ. ಆ ಬಡತನದಲ್ಲೂ ವಿದ್ಯಾಭ್ಯಾಸ, ನಾನು ಪ್ರಥಮವಾಗಿ 4ನೇ ಕ್ಲಾಸ್ ವರೆಗೆ ಉಳ್ಳೂರು ಶಾಲೆ ಇದೆ. ಉಳ್ಳೂರು ನಾಗೂರು. ಆಮೇಲೆ ಕಿರಿಮಿಂಜೇಶ್ವರ ಶಾಲೆಗೆ 4ರಿಂದ 7ರವರೆಗೆ ಇದೆ. 7ರಿಂದ ಪಾಸ್ ಆದವು. ಮತ್ತೆ ಯಕ್ಷಗಾನಕ್ಕೆ ಒಂದು ಯಾವುದೋ ಒಂದು ಗೀಳ ಆಟ ನೋಡೋ ಚಟ ಇತ್ತು ಅವಾಗ. ಪ್ರಾಥಮಿಕ ಶಾಲೆಗೆ ವಿದ್ಯಾಭ್ಯಾಸ ಅಲ್ಲಿ ಮುಟ್ಟುಗೊಳಿಸಿದೆ. ಆಮೇಲೆ ಯಕ್ಷಗಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಅಂದ್ರೆ ನಂಗೆ ತುಂಬಾ ದಾಕ್ಷಿಣ್ಯ ಜಾಸ್ತಿ ಆವಾಗ್ಲೂ. ಈಗಲೂ ಸಾಧಾರಣ ಇತ್ತು, ಆವಾಗ್ಲೂ ಸ್ವಲ್ಪ ದಾಕ್ಷಿಣ್ಯ, ಜನರಲ್ಲೇ ಮೂವ್ ಆಗುದು, ಮತ್ತೆ ಬೇರೆ ವ್ಯವಹಾರದಲ್ಲೇ ಏನಾದ್ರು ಕೈ ಚಾಚುದು ಅದೆಲ್ಲ ಬಾರಿ ಕಡಿಮೆ ನನ್ಗೆ. ಆ ಕಾರಣಕ್ಕಾಗಿ ಹೋಗುದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನಮ್ಮ ಹೆರಂಜಲ್ ವೆಂಕಟರಮಣ ಗಾಣಿಗ್ರೆ ಅವ್ರ ಮನೆ ನಮ್ಮನೆ ಪಕ್ಕದಲ್ಲಿ, ಅವ್ರ ಯಕ್ಷಗಾನಕ್ಕೆ ಬರ್ತಿ ಯಾಕೆ ಹೇಳಿದ್ರು. ಆವಾಗ್ಲೂ ಅವ್ರು ಹೇಳಿಕೊಡುವಾಗ್ಲೂ ನಂಗೆ ನಾಚಿಕೆ ಆಗುದು ಕುಣಿಲಿಕ್ಕೆ. ಆದ್ರೂ ಒಂದ್ ಸರಿಗೆ ಆಯ್ತು ಅಂತ ಹೇಳಿ ಒಂದು ವಾರ ಅವರ ಮನೇಲಿ ಯಕ್ಷಗಾನ ಹೆಜ್ಜೆ ಕಲಿತೆ ಸ್ವಲ್ಪ. ಆಮೇಲೆ ಉಡುಪಿ ಕೇಂದ್ರಕ್ಕೆ ಇಂಟರ್ವ್ಯೂಗೆ ಕರೆದ್ರು. ಅವ್ರ ಗುರುಗಳ ಎಲ್ಲ ಇದೆಯಲ್ಲ, ಶಿರಂಕಾರ ಅಂತ, ಕೋಟ ಶಿರಂಕಾರಂತರ ನೇತೃತ್ವದಲ್ಲಿ ಇಂಟರ್ವ್ಯೂ ಕರೆದಾಗ ಹೋದಾಗ ಪಾಸ್ ಆಯ್ತು. ಅಲ್ಲಿಗೆ 12 ಜನ ಮಾತ್ರ ತಕೊಳ್ಳುದು. 12 ಜನರಲ್ಲಿ ನೀವು ಕೂಡ ನಾನೊಬ್ಬ ಪಾಸ್. ಬರ್ಲಿಕ್ಕೆ ಸಹ ಒಂದು 34 ಜನ ಬಂದಿದ್ರು. ಪಾಸ್ ಆದವ್ರು ಮಾತ್ರ ತಕೊಳ್ಳೋದು ಅಲ್ಲಿ. ಆಮೇಲೆ ಅಲ್ಲಿ ಒಂದು ವರ್ಷ ಅಲ್ಲಿ ಕಳೆದೆ. ಆವಾಗ
ನಮ್ಮ ಗುರುಗಳ ವೆಂಕಟರಮಣ ಗಾಣಿಗರು, ನೀಲವರ ರಾಮಕೃಷ್ಣಯ್ಯನವರು, ಆಮೇಲೆ ಕೋಟೆ ಮಾಬಲ್ಕಾರಂತರು, ಇವರೇ ನಮ್ಮ ಗುರುಗಳು. ಅವ್ರ ನೇತೃತ್ವದಲ್ಲಿ ನಾನು ಯಕ್ಷಗಾನ ಕಲ್ತು ಆಮೇಲೆ ಮತ್ತೆ ಪುನಃ ಒಂದು 4 ತಿಂಗಳಿದ್ದೆ. ಯಾಕಂದ್ರೆ ಅವಾಗ ಅವರೆಲ್ಲ ಇದ್ರ ಟೂರಿಗೆಲ್ಲ ಹೋಗ್ತಿದ್ರೆ. ಆವಾಗ ಪೇತ್ರಿ ಮಾದನಾಯ್ಕರ ಮತ್ತೆ ಹಾರಡಿ ಮಾಬಲ್ಗಾಣಿಗರು, ಸಿಬ್ಬಂದಿ ಹಿರಿಯ ಕಾಲೇಜರೆಲ್ಲ ಶಿವರಾಮಕಾರಂತರ ಟೂರ್ ಉಂಟು ಅವಾಗ. ಎಲ್ಲಿಗೆ ತಮಿಳ್ನಾಡು, ತಂಜಾವೂರು, ಡೆಲ್ಲಿ, ಅಲ್ಲಿಗೆಲ್ಲ ಹೋಗ್ತಿದ್ರು. ಆವಾಗ ಗುರುಗಳಿದ್ದಾಗ ನಾನು ಸ್ವಲ್ಪ ದಿವಸ ಅಲ್ಲಿದ್ದೆ ಕೇಂದ್ರದಲ್ಲಿ ಹೇಳಿಕೊಡ್ಲಿಕ್ಕೆ. ಅಲ್ಲಿ ನಾನು ಮತ್ತೆ ಗೋಪಾಲ್ ಗಾಣಿಗ ಭಾಗವತರು ಅಲ್ಲಿದ್ದಿದ್ದು. ಆಮೇಲೆ ಮತ್ತೇನಾಯ್ತು, ಅಲ್ಲಿಂದ ಮುಕ್ತಾಯ ಆಯ್ತು. ಮತ್ತೆ ಯಕ್ಷಗಾನ ಮೇಳಕ್ಕೆ ಹೋಗ್ಬೇಕನ್ನುವ ಒಂದು ಹವ್ಯಾಸ ಬಂತು. ಅಲ್ಲಿ ಪರಿಪೂರ್ಣವಾಗಿ ನಿಮ್ಮ ಹೆಜ್ಜೆಗಾರಿಕೆಗಳು, ಯಕ್ಷಗಾನದ ಆಯಾಮಗಳನ್ನೆಲ್ಲ ಅಲ್ಲಿಂದ ಮುಗೀತು. ಕೇಂದ್ರದ ಪಾಠಗಳೆಲ್ಲ ಮುಗೀತು. ಮೇಳಕ್ಕೆ ಹೋಗ್ಬೇಕು ಅಂತ ಬಂದಾಗ ಆವಾಗ ಆಗ್ಲೇ ನಿರ್ಧರಿಸಿದ್ದೀರಿ ನೀವು ಯಕ್ಷಗಾನವನ್ನು ನನ್ನ ವೃತ್ತಿ ಬದುಕಾಗಿ ಕಲ್ತಿದ್ದೇನಲ್ಲ. ಸರಿ ಸುಮಾರು ವಯಸ್ಸು ಆವಾಗ ಏನೊಂದು 15 ವರ್ಷ, 16 ವರ್ಷದ 16 ವರ್ಷ. ನಾನು ಆವಾಗ ಮತ್ತೆ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ ಬಂದೆ. MM ಹೆಗ್ಡೆ ಹತ್ರ ಕೇಳ್ಕೊಂಡೆ. MM ಹೆಗ್ಡೆಗೆ ಆವಾಗ ಮಕ್ಕಳೆಲ್ಲ ಮೇಳಕ್ಕೆ ಬರ್ತಾರೆ ಅಂತ ಹೇಳಿ ಬಹಳ ಖುಷಿ ಅವರಿಗೆ, ಹೊಸ ಹುಡುಗರು. ಹೌದು. ಆವಾಗ ಮತ್ತೆ ಅವರು ಹಾಗೆ ಕಲಾವಿದರನ್ನ ತಮ್ಮ ಮನೆ ಮಕ್ಕಳಾಗೆ ನೋಡುವರು. ನಮ್ಗೆ ಈಗಲೂ ಅವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ಹೋದ್ರಲ್ಲ ಅಂತ ಬೇಜಾರಾಗತ್ತೆ. ಖಂಡಿತವಾಗಿ ತುಂಬಾ ಸ್ಟ್ರಿಕ್ಟ್ ಅವರು. ಯಾವ ಕಲಾವಿದನಿಗೂ ಬೇರೆ ಅಡ್ಡ ಚಟರ ಮಾಡ್ಲಿ ಬಿಡುವುದಿಲ್ಲ. ಮತ್ತೆ ಅವರ ಶಿಸ್ತನ್ನ ಯಾರು ತಪ್ಪೋಂಗಿಲ್ಲ. ಆದ್ರೆ ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದವ ನಾನು. ಎಲ್ಲವೂ ನಾನು ಈಗ ನನ್ನ ಜೀವನದಲ್ಲಿ ಸಣ್ಣಿಂದು ಡ್ರಿಂಕ್ಸ್, ಸ್ಮೋಕ್, ಯಾವ ಎಲೆ ಅಡಿಕೆ, ಯಾವ್ದು ಗುಟ್ಕ ಯಾವ್ದನ್ನು ನಾನು ಅಭ್ಯಾಸ ಮಾಡಿದ ಇದು ಈವರೆಗೂ ಮಾಡ್ಲಿಲ್ಲ. ಅವ್ರ ಕಾಲದಿಂದ ಅದು ಮಾಡಿದ್ದವ ಈವರೆಗೂ ನಾನು ಮಾಡ್ಲಿಲ್ಲ. ಎಲ್ಲ ಕಲಾವಿದ್ರು ಒಡನಾಟ ಉಂಟಾಗ ಅಂತೇಳಿ. ಸ್ಮೋಕ್ ಮಾಡೋರ ಒಡನಾಟ ಉಂಟು, ಡ್ರಿಂಕ್ಸ್ ಮಾಡೋರು ಒಡನಾಟ ಉಂಟು, ಸ್ವೀಟ್ ಆಡೋರ ಒಡನಾಟ ಉಂಟು, ಎಲ್ಲರಿಗೂ ಉಂಟು. ಆಗ ಯಾವ್ದನ್ನು ನಾನು ಅನುಕರಿಸ್ಲಿಲ್ಲ. ಅದನ್ನೆಲ್ಲ ಈಗಲೂ ತ್ಯಾಜ್ಯ ಮಾಡ್ಕೊಂಡಿದ್ದೆ. ಆವಾಗ MM ಹೆಗ್ಡೆಯವರು ನನ್ನ ತುಂಬಾ ಪ್ರೀತಿಯನ್ನು ಕಾಣ್ತಾ ಇದ್ರು. ಯಾಕಂತ ಹೇಳಿದ್ರೆ ನಾನು ಯಾವ್ದು ಹವ್ಯಾಸಗಳಿಲ್ಲ, ಮತ್ತೆ ನನ್ನ ಶಿಸ್ತನ್ನು ನಾನು ಪಾಲಿಸ್ತಾ ಇದ್ದೆ. ಅವ್ರು ಎಷ್ಟೊತ್ತಿಗೆ ಚೌಕಿ ಬರ್ಬೇಕು ಅಂತ ಹೇಳಿದ್ರೆ ಆವಾಗ ಅರ್ಧ ಕಾಲು ಗಂಟೆ ಮೊದಲೇ ನಾನು ಇರ್ತಿದ್ದೆ. ಒಂದು ದಿನ ನಾನು ಮೇಳಕ್ಕೆ ಅಶಿಸ್ತಿನಿಂದ ನಡ್ಕೊಂಡಿದ್ದಿಲ್ಲ. ಈಗಲೂ ನನ್ನ ಅವರ ಡೈರಿ ನೋಡಿದ್ರೆ ಒಂದೇ ಒಂದು ಕೆಂಪು ಎಲೆ ನನ್ನದಿಲ್ಲ. ಈಗ್ಲೂ ಯಾವ ಯಜಮಾನರು ಬಂದ್ರೂ ಇಲ್ಲ. ಅದು ನಮ್ಗೆ ಸಂತೋಷ, ಖುಷಿ ಕೊಡುವ ವಿಚಾರ. ಹಾಗೆ ನಾನು ಯಕ್ಷಗಾನದಲ್ಲಿ ಪ್ರಥಮವಾಗಿ ನಾನು ಬಾಲಗೋಪಾಲ ಮಾಡ್ಲಿಲ್ಲ, ಪ್ರಥಮವಾಗಿ ಸ್ತ್ರೀ ವೇಷ ಮಾಡಿದೆ. ಯಕ್ಷಗಾನದ ಬದುಕು ಎನ್ನುವುದು ವೃತ್ತಿಯಲ್ಲಿ ಸ್ತ್ರೀ ವೇಷ, ಪ್ರಥಮವಾಗಿ ಪೀಠಿಗೆ ಸ್ತ್ರೀ ವೇಷ ಮಾಡಿದೆ. ಹರದಲ್ಲಿ ಬಾಲಗೋಪಾಲ ಎಲ್ಲ ಕಲ್ತಿದ್ದೇನೆ ಅಲ್ಲಿ. ಪೀಠಿಗೆ ಸ್ತ್ರೀ ವೇಷ ಮಾಡಿದೆ. ಪೀಠಿಗೆ ಸ್ತ್ರೀ ವೇಷ ಮಾಡಿ ಒಂದು 2 ವರ್ಷ 3 ವರ್ಷ ಮಾಡಿದೆ. ಮತ್ತೆ ನಂಗೆ ಮನ್ಸಿಗೆ ಖುಷಿ ಕಾಣ್ಲಿಲ್ಲ. ಆಮೇಲೆ ಮತ್ ಪುನಃ ಒಡ್ಡೋದ ವೇಷದಿಂದ ಕಡೆಗೆ ಎಲ್ಲ ವೇಷಗಳು ಮಾಡ್ತಾ ಬಂದೆ. ಆವಾಗ ನನ್ನ ಜೊತೆಯಲ್ಲಿದ್ದವರು ಅಂತ ಹೇಳಿದ್ರೆ ಆನಂದ್ ಶೆಟ್ರು ಆಯುರ್ವೇದ್. ನೀವು ಬಂದು ಸೇರುವಾಗ ಅವರಿದ್ರು. ಅವ್ರದ್ದು ಆವಾಗ 2ನೇ ವೇಷ ಆರಂಭ. ಫಸ್ಟ್ 1 ವರ್ಷ 2 ರಾಮಣ್ಣ ಇದ್ರೆ, ಅವ್ರಾದ್ಮೇಲೆ ಆನಂದ್ ಶೆಟ್ರೆ ಕಂಟಿನ್ಯೂ. ನನ್ನ 44ರಲ್ಲಿ 1 ವರ್ಷ ಅಲ್ಲ, 43 ವರ್ಷ ಅವರು 2ನೇ ವೇಷ ಅವ್ರ ಜೊತೆಯಲ್ಲೇ ಇದ್ದೆ. ಆವಾಗ ಯಕ್ಷಗಾನದ ಮತ್ತೊಂದು ತುಣುಕು ಅಂತ ಹೇಳಿದ್ರೆ, ತುಂಬಾ ಕಷ್ಟಪಟ್ಟದಂತ ಹೇಳಿದ್ರೆ ಆವಾಗ ಎತ್ತಿನ ಗಾಡಿ. ಯಕ್ಷಗಾನಕ್ಕೆ ಹೋಗೋದು ಎತ್ತಿನ ಗಾಡಿ ಇದ್ದಾಗ ನಾವು ಆವಾಗ ವೇಷ ಮುಗ್ದಾಕ್ಷಣ 5:30 ಗಂಟೆ ವೇಷ ಮುಗಿತು. 5:30 6 ಗಂಟೆ ಮುಗಿದ್ರೆ ಆ ಗಾಡಿ ಬೆನ್ನಿಗೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಏರ್ ಬಂದಾಗ ಗಾಡಿ ಹೋಗುದಿಲ್ಲ, ಮೇಲೆ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆವಾಗ ನಾನು ಮತ್ತೆ ನೀಲವರ ಬಾಲಕೃಷ್ಣ ಅಂತ ಸತ್ತೋದಲ್ಲ, ಅವ ಕಮಲಶಿಲಿ ಆನಂದ್ ದೇವಡಿಗ, ಇವರೆಲ್ಲ ನಾವೆಲ್ಲ ಶೇಖರ್ ಶೆಟ್ಟಿ ಹೇಳಿದವರು, ನಾವೆಲ್ಲ ಒಟ್ಟಿಗೆ ಬೆನ್ನಿಗೆ ಹೋಗುದು. ಗಾಡಿ ದೂಡು ಮೇಳದ ಬೆಳಗ್ಗೆ 10 ಕಿಲೋಮೀಟರ್ ನಡೀತೈತೆ. ಆವಾಗ ಪ್ರತಿ ಆಟ ಮುಗಿದ ಬೆಳಿಗ್ಗೆ ಮತ್ತೊಂದು ಕ್ಯಾಂಪಿಗೆ ಹೋಗ 10 ಕಿಲೋಮೀಟರ್ ಹೆಚ್ಚಿನ. ಅದು ಕೆಲವು ಟೈಮ್ ಜಾಸ್ತಿ, ಕಡಿಮೆ ಅಂತ ಹೇಳಿದ್ರೆ ನಾವು 10 ಕಿಲೋಮೀಟರ್ ನಡೀತಿದ್ವಿ ಪ್ರತಿ ರಾತ್ರಿ. ನಂತರವೇ ಅಲ್ಲಿವರೆಗೆ ಹೋಗ್ತಾ ಇತ್ತು. ನಡ್ಕೊಂಡು ಹೋಗುವಾಗ ಸರಿ ಸುಮಾರು ಎಷ್ಟು ಹೊತ್ತಾಗಿ ತಲುಪ್ತಾ ಹೇಳಲಿಕ್ಕಿಲ್ಲ. ಕೆಲವು ಸರಿಗೆ 9 ಗಂಟೆ ಬೇಗ ಹೊರಡುತ್ತಲ್ಲ, 5 ಗಂಟೆ 5:30ಗೆಲ್ಲ. ಆವಾಗೆಲ್ಲ ಕಾಫಿ ತಿಂಡಿ ವ್ಯವಸ್ಥೆ ಇರುದಿಲ್ಲ, ಮತ್ತೆ ಎಲ್ಲೆಲ್ಲ ಹೋಗಿ ಏನೋ ಮಾಡ್ಕೊಂಡು ಕುಡಿಬೇಕಿತ್ತು, ಹೋಗ್ತಾ ಇತ್ತು. ಆವಾಗೆಲ್ಲ ಒಂದ್ ಸಣ್ಣ 8 ಗಂಟೆ 8:30 9 ಗಂಟೆ 10 ಗಂಟೆ ಆಗೋದು ಉಂಟು ಕೆಲವು ಸರಿ ಬಿಡಾರ ಸೇರುವಾಗ. ಆವಾಗ ಅಡ್ಗೆ ಎಲ್ಲ ಆಗೋದು ಅಂತ ಹೇಳಿದ್ರೆ 2 ಗಂಟೆ 1 ಗಂಟೆ ಹೀಗೆಲ್ಲ ಆಗ್ತಾ ಇತ್ತು. ಅಂತ ಆ ವ್ಯವಸ್ಥೆ ಎಲ್ಲ ಬದುಕಿತ್ತು. ಆವಾಗ ರಂಗದ ವ್ಯವಸ್ಥೆ ಅಂತ ಹೇಳಿದ್ರೆ, ರಂಗದಲ್ಲಿ ಇದು ಡ್ಯೂಟಿಗೆ ನಾನಿದ್ದಾಗ ಡ್ಯೂಟಿಗೆ ಬೆಳಕು 4 ಡ್ಯೂಟಿಗೆ ಹೆಚ್ಚಿಡುದಷ್ಟೇ. ಡ್ಯೂಟಿಗೆ ಆ ಡ್ಯೂಟಿಗೆ ಬೆಳಕಲ್ಲೇ ನಾವು ಕುಣಿಯೋದು. ಆವಾಗ ಸಿಂಪಲ್ ಒಂದು ಮೈಕ್ ಇರ್ತಿತ್ತು, ತುತ್ತೂರಿ ಮೈಕ್. ಅದಕ್ಕೊಂದು ಆಂಪ್ಲಿಫೈರ್ ಇಟ್ಟು ಸೌಂಡ್ ಕೇಳಲಿಕ್ಕೆ ಒಂದಷ್ಟೇ, ಸರಿಯಾಗಿ ಕೇಳುದು ಇಲ್ಲ ಅವ್ರಿಗೆ. ಮತ್ತೆ ಕೆಳಗಡೆ ಇದು ಉಮ್ಮಿ ಹಾಕಿ ಒಂದು ರಂಗಸ್ಥಳ ಚೌಕ ಅಂದ್ರೆ 4 ತೆಮೆ ಕಟ್ಟಿ ಉಮ್ಮಿ ಹಾಕಿ ಆಮೇಲೆ ಇದು ಕಟ್ತಾ ಇದ್ರು, ಮಾವಿನ ಎಲೆ ಕಟ್ತಾ ಇದ್ರು ಅಷ್ಟೇ ಆರಂಭದ ದಿನಗಳಲ್ಲಿ. ಆಮೇಲೆ ಡ್ಯೂಟಿಗೆ ಬೆಳಕು ಹೋಗಿ ಆಮೇಲೆ ಗ್ಯಾಸ್ ಲೈಟ್ ಬಂತು.
ಅದರಲ್ಲಿ ಅದು ಸ್ವಲ್ಪ 4 ವರ್ಷ ಬದಲಾವಣೆ. ನಾವು 4 ವರ್ಷ ಕಳೆದ ಮೇಲೆ ಗ್ಯಾಸ್ ಲೈಟ್, ಆ ಗ್ಯಾಸ್ ಲೈಟ್ ಅಲ್ಲಿ ಕೆಲವೊಂದು 4 ವರ್ಷ ಅದನ್ನ ಮಾಡ್ತೀವಿ. ಆಮೇಲೆ ಎಲ್ಲ ಹಗುರ ಜನರೇಟರ್ ಲೈಟ್ ಇದೆಲ್ಲ ಬಂತು, ಜನರೇಟರ್, ವಿದ್ಯುತ್ ಬೆಳಕು, ಆಮೇಲೆ ಬೇಕಾದಂತ ಸ್ಟೇಜ್ ಬಂತು, ಆಮೇಲೆ ಸೌಂಡ್ಸ್ ಗಳು ಎಲ್ಲ ಆ ವೈವಿಧ್ಯಮಯ ಬದುಕಿಗೆ ನಾವು ಕಾಲಿಟ್ಟಿದ್ವಿ. ದ್ವಂದ್ವಿ ಬೆಳಕಿನ ಆಟದಿಂದ ಹಿಡಿದು ಇಂದಿನ ಈ ಪ್ರಕಾಶಮಾನವಾಗಿರುವಂತಹ ಆಧುನಿಕೀಕರಣದ ವ್ಯವಸ್ಥೆಗಳಿರುವಂತಹ ಆಟ ತನಕ ನಿಮ್ಮ ಬದುಕಿನಲ್ಲಿ ಸಾಗಿ ಬಂತು. ಎಲ್ಲದಕ್ಕೂ ನಾವು ಹೊಂದ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೂ. ಆದ್ರೆ ನಾವು ಮೇಳದಲ್ಲಿ ಸಂತೋಷ ಅಂತ ಹೇಳಿದ್ರೆ, ನಮ್ಗೆ ಎಷ್ಟೇ ನೋವು ಇರ್ಲಿ, ಕಷ್ಟ ಇರ್ಲಿ, ಅದೆಲ್ಲವೂ ನಾವು ಚೌಕಿ ಬಂದಾಗ ಮರ್ತಾ ಇರೋದು. ನಿಜವಾಗ್ಲೂ ಯಾಕಂದ್ರೆ ಕಲಾವಿದರು ಎಲ್ಲವನ್ನೂ ಆರ್ಥಿಕ ಸ್ಥಿತಿಯಲ್ಲಿ ಬಡವನೆ. ಖಂಡಿತ. ಯಾವ ಕಲಾವಿದನು ಶ್ರೀಮಂತ ಅಂತ ಹೇಳಿದ್ರೆ ನಾನು ಒಪ್ಪೋದೇ ಇಲ್ಲ. ಯಾಕಂತ ನಾವು ಅದನ್ನ ಅನುಭವಿಸ್ಕೊಂಡು ಬಂದ. ಯಾವ ಕಲಾವಿದನು ಶ್ರೀಮಂತ ಇಲ್ಲ, ಬೇಕಾದ್ರೆ ಎಷ್ಟೇ ಇರ್ಲಿ ಅವನಿಗೆ ಶ್ರೀಮಂತ ಅಂತ ಹೇಳಿದ್ರೆ ನಾನು ಕೇಳಿದ್ದೇ ಇಲ್ಲ. ಎಲ್ಲಾ ಕಲಾವಿದನು ಬಡ ಕಲಾವಿದನೇ. ಆದ್ರೆ ತನ್ನ ಬಡತನವನ್ನ ನೀಗಿಸಿಕೊಂಡದ್ದು ಕೇಳಿದ್ರೆ ರಂಗಸ್ಥಳದಲ್ಲಿ ಅಥವಾ ನಮ್ಮ ಒಂದು ಕೂಟದಲ್ಲಿ, ಯಕ್ಷಗಾನ ಚೌಕಿ ಕೂಟದಲ್ಲಿ ಆವಾಗ ಒಬ್ರಿಗೊಬ್ರು ಹೊಂದ್ಕೊಂಡು ಆ ಸಂತೋಷ ಬೆಳಗಾಗುವಾಗ ನಮ್ಮದೇ ಪ್ರಪಂಚ. ಖಂಡಿತವಾಗಿ ಸಂತೋಷ ಇರ್ತಿತ್ತು. ಆ ರಂಗಸ್ಥಳಕ್ಕೆ ಹೋಗುವಾಗ ಇದು ನಾವು ಮಾಡುವ ವೇಷಗಳ ಬಗ್ಗೆ ಇದು ಮಾಡುದು, ಮತ್ತೆ ನಾವು ಎಲ್ಲ ಕಲಾವಿದರು ಕೂತ್ಕೊಂಡು ಮಾತಾಡೋದು, ಇದೆಲ್ಲ ಒಂದು ಸಂತೋಷದ ವಿಚಾರ. ಆ ಹೊತ್ತಿನಲ್ಲಿ ನಮ್ಮ ಯಾವ್ದು ಬದುಕಿನ ಕಷ್ಟಗಳು ಯಾವ್ದು ವಾಸ್ತವ ಅದು ಗೊತ್ತಾಗೋದು ಯಾವಾಗ ಮತ್ತೆ ಬೆಳೆ ಸಣ್ಣ ವಯಸ್ಸಿನ ಮನೆ ಗೊತ್ತಾಗೋದು ನಾವು ಕಲಾವಿದ್ರು ಎಷ್ಟು ಕಷ್ಟದಲ್ಲಿದ್ದೇವೆ ಅಂತ ಹೇಳಿ. ಆ ಸ್ಥಿತಿಯನ್ನೆಲ್ಲ ಕಳ್ಕೊಂಡು ಬಂದಿದ್ದೇವೆ. ಈಗ ಅಂತ ಪರಿಸ್ಥಿತಿ ಇಲ್ಲ, ದೇವರು ನಡೆಸಿ ಆ ಸಮಸ್ಯೆಗಳಿಲ್ಲ. ನಾಗೂರವ್ರೆ ಹೇಳಿ. ಯಕ್ಷಗಾನದಲ್ಲಿ ತಾವು ಮೊದಲು ಬಂದು ಸೇರ್ಕೊಳ್ತೀರಿ ಮಾರಣಕಟ್ಟೆ ಮೇಳಕ್ಕೆ. ಮಾರಣಕಟ್ಟೆ ಮೇಳದಲ್ಲಿ ಬಂದು ಸೇರಿದಾಗ ಈಗ ಸುದೀರ್ಘವಾಗಿ ಅದೆಷ್ಟೋ ಕಲಾವಿದರು ನಿಮ್ಮ ಒಡನಾಟಕ್ಕೆ ಬಂದು ಹೋಗ್ತಾರೆ. ಹೌದು. ತಮ್ಮ ಆರಂಭದ ದಿನಗಳಲ್ಲಿ ಯಕ್ಷಗಾನಕ್ಕಾಗಿಯೇ ಒಂದಷ್ಟು ಜನ ತಮ್ಮ ಕಲೆ, ತಮ್ಮ ಪಾತ್ರ ಎನ್ನುವುದು ಒಂದು ಪರಿಪೂರ್ಣವಾಗಿ ಕಾಣುವುದಕ್ಕಾಗಿ ನೀವು ಯಾವ ರೀತಿ ತಯಾರು ಮಾಡ್ಕೊಳ್ತಾ ಇದ್ದೀರಿ, ಅಥವಾ ನಿಮಗೆ ಒಂದು ಯಾರಾದ್ರದ್ದು ಮಾರ್ಗದರ್ಶನ ಅಲ್ಲಿ ಸಿಗ್ತಾ? ಆ ಮಾರ್ಗದರ್ಶನ ಸಿಕ್ಕಿದ್ರೆ ಯಾರನ್ನು ನೀವು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಿ? ನಾವು ಯಕ್ಷಗಾನಕ್ಕೆ ಬಂದಾಗ ಕೆಲವೆಲ್ಲ ನೋಡಿಯೇ ಕಲ್ತದ್ದು. ಆಮೇಲೆ ಹೀಗೆ ನಮ್ಮ ಹಿರಿಯ ಕಲಾವಿದರಾದಂತ ನಾನಿದ್ದಾಗಲೇ ಮಾರ್ಗೋಳಿ ಗೋವಿಂದಸರಿಗಾರರು ಇದ್ದಿದ್ರು. ಅವ್ರ ಹತ್ರ ಅವಾಗೆಲ್ಲ ಕೇಳ್ತಾ ಇರ್ತೇವೆ ವಿಷಯಗಳನ್ನೆಲ್ಲ, ಏನಾದ್ರು ಬೇಕಾದ್ರೆ. ಆಮೇಲೆ ನಮ್ಮ 2ನೇ ವೇಷಧಾರಿ ಆನಂದ್ ಶೆಟ್ಟರ್ ಹತ್ರ ನಮ್ಮ ಪಾತ್ರಕ್ಕೆ ಏನಾದ್ರು ಬೇಕಾದ್ರೆ ಅವರಲ್ಲಿ ಕೇಳ್ಕೊಳ್ತಾ ಇತ್ತು. ಅವ್ರು ಮಾಡುವ ಕೆಲವು ವೇಷಗಳು ನೋಡ್ತಾ ಇದ್ದೆ. ಆಮೇಲೆ ಮತ್ತೆ ಬೇರೆ ಕಲಾವಿದರನ್ನೆಲ್ಲ ಯಾವ ವೇಷ ಹೇಗ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ. ನಾವು 44 ವರ್ಷ ಈಗ ನೋಡ್ತಾನೆ ಕೆಲವು ವೇಷಗಳನ್ನು ಅದನ್ನ ಅನುಕರಣೆ, ಅಂದ್ರೆ ಅವ್ರು ಹಾಗೆ ಅಲ್ಲ, ನಾನು ಯಾರ ಅನುಕರಣೆ ಮಾಡುದಿಲ್ಲ, ನನ್ನದ್ದೇ ನಾನು ಮಾಡೋದ್ ಬಿಟ್ರೆ ಅದು ಅವರನ್ನ ಅನುಸರಿಸುದು ಅವ್ರ ಪಾತ್ರ ಪರಿಕರಗಳು ಅಥವಾ ಅವ್ರ ಬಣ್ಣಗಾರಿಕೆಯೋ ಅಥವಾ ರಂಗನಾಡಿಯೋ ಅವ್ರ ಅಭಿನಯವನ್ನ ನೀವು ಕೂಡ ಅದನ್ನ ಅಳವಡಿಸಿಕೊಂಡು ಅನುಸರಿಸ್ತಾ ಇದ್ದೆ. ಅನುಕರಣೆ ಮಾಡುದಿಲ್ಲ, ಅನುಕರಣೆ ಅಲ್ಲ, ಅನುಸರಣೆ ಮಾಡ್ತಾ ಇದ್ದೆ. ಅದನ್ನ ಹಾಗೆ ಅವಾಗ ಆನಂದ್ ಶೆಟ್ರು ಮತ್ತೆ ನೀಲವರ ಮಾವಲ್ ಶೆಟ್ರು ಇದ್ರು. ಆಮೇಲೆ ನಮ್ಮ ಹಿರಿಯ ಕಲಾವಿದರು ಗೋವಿಂದಸರಿಗಾರರು, ಅವ್ರ ಹತ್ರ ಆವಾಗ ಇದ್ದ ಕೇಳ್ತಾ ಇದ್ದೆ. ಈಗ ನಾನಂತ ಹೇಳಿದ್ರೆ ಆನಂದ್ ಶೆಟ್ರು, ಐರ್ಬೆಲ್ ಆನಂದ್ ಶೆಟ್ರು ಅವ್ರ ಹತ್ರ, ಯಾಕಂದ್ರೆ ಅದಕ್ಕಿಂತ ನಮ್ಗೆ ಹೆಚ್ಚಿಗೆ ಕಲಾವಿದ್ರಂತ ಯಾರು ಬರ್ಲಿಲ್ಲ. ಆವಾಗ ಅನಂತ ಹೆಗಡೆ, ನಿಟ್ಟೂರು ಅನಂತ ಹೆಗಡೆ ಇದ್ದರು. ನಿಟ್ಟೂರು ಅನಂತ ಹೆಗಡೆ ಅವ್ರ ಹತ್ರ ಕೆಲವು ವೇಷಗಳನ್ನೆಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದೆ. ಹೀಗೆ ಎಲ್ಲ ನಮ್ಗೆ ಬೇಕಾದ ಪಾತ್ರಗಳನ್ನ ನಾವು ಹೆಚ್ಚಿಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ನಾವು ಮಾಡುವ ಪ್ರಸಂಗಗಳೇ ಬರ್ತಾ ಇರೋದಲ್ಲ, ಅದನ್ನ ನಮ್ಮ ನೀವು ಸುದೀರ್ಘವಾಗಿ ತಮ್ಮ ಬದುಕಿನಲ್ಲಿ ಅನೇಕ ಪ್ರಸಂಗಗಳನ್ನ, ಪೌರಾಣಿಕ ಪ್ರಸಂಗಗಳನ್ನ ತಮ್ಮ ಪಾತ್ರವನ್ನ ಅಭಿನಯಿಸಿದ್ರಿ. ಆ ಪಾತ್ರಗಳನ್ನ ಅಭಿನಯಿಸಿದಂತಹ ಪಾತ್ರಗಳ ಸರಣಿಯಲ್ಲಿ ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟದ್ದು ಯಾವುದಾದ್ರೂ ಇದ್ರೆ? ನಾನು ತುಂಬಾ ವೇಷಗಳು ಈಗ ನಾನು ಮಧುಕೈಟಬ್ರು ಮಾಡ್ತಾ ಇದ್ದೆ. ನಮ್ಮಿಬ್ರದ್ದು ಆನಂದ್ ಶೆಟ್ಟರ್ ಜೋಡಿ ವೇಷಗಳು. ಅದು ನಮ್ಗೆಲ್ಲಿ ನಮ್ಮ ಅಲ್ಲಿಗ ಆ ವಾತಾವರಣಕ್ಕೆ ನಮ್ಮಿಬ್ರು ಜೋಡಿ ನಮಗೆ ಇದ್ ಮಾಡೋ ಜೋಡಿ ಇರ್ಲಿಲ್ಲ. ಈಗಲೂ ಹೇಳ್ತಾ ಅಲ್ಲ, ನಮ್ಮ ಮೂರ್ ಮೇಳದಲ್ಲಿಲ್ಲ, ಅಲ್ಲೇ ಸದ್ಯ ಯಾರು ಜೋಡಾಟ ಆದ್ರೂ ನಮ್ಮಿಬ್ರು ಜೋಡಿ ಉತ್ತಮ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾವ್ ಹೇಳೋದಲ್ಲ, ಬೇರೆಯವರು ಹೌದು ಹೇಳ್ತಾ ಇದ್ರು. ಆಮೇಲೆ ಹಾಗೆ ಅದೊಂದು, ಮತ್ತೆ ಇದನ್ನ ಮೈಸಾಸುರ ನಾನು ಮಾಡ್ತಾ ಇದ್ದೆ. 7 ವರ್ಷ ನಾನು ಮಾಡಿದ್ದೆ ಮೈಸಾಸುರ. ಆವಾಗ ನನ್ನ ಮೈಸಾಸುರ ಸಿನಣ್ಣ ಅಂತಲೇ ಕರೆಯೋದಲ್ಲ ಆ ಕಾಲಕ್ಕೆ. ಹೌದು, ಆವಾಗ ಆರಂಭದಲ್ಲಿ 30 ವರ್ಷದ ಹಿಂದೆ, ಸುದೀರ್ಘ 30 ವರ್ಷಗಳ ಹಿಂದೆ ನಾನು ಮೇಳಕ್ಕೆ ಸೇರಿ ಒಂದು 4-6 ವರ್ಷದಾಗ ಮಾಡ್ತಾ ಇದ್ದೆ. ಮಹಿಷಾಸುರನ ವೇಷ ವರ್ಣಿಕೆಗಳು ಹೇಗಿತ್ತು ಆ ಕಾಲಕ್ಕೆ? ಆ ಕಾಲದಲ್ಲಿ ಈ ರೀತಿಯ ವರ್ಣಿಕೆ ಅಲ್ಲ ಅದು. ಅದು ಅಂದ್ರೆ ತಲೆಗೆ ಬಟ್ಟೆ ಕಟ್ಟಿ ಮಾಡ್ತಾ ಇತ್ತು. ತಲೆಗೆ ಬಟ್ಟೆ ಕೋಡನ್ನ ಕಟ್ಟಿದ ಮೇಲೆ ಅದಕ್ಕೆ ಬಟ್ಟೆ ಕಟ್ಟುದು. ಈಗಳೆಲ್ಲ ಹಾಗಲ್ಲ, ಟೊಪ್ಪಿ. ಮಹಿಷಾಸುರನ್ದೇ ಇದ್ ಮಾಡಿ ಟೊಪ್ಪಿ ಕಟ್ತಾ ಇದ್ರು. ಮೊದ್ಲು ನಾವು ಕೋಡನ್ನ ಇಟ್ಟು ಅದಕ್ಕೆ ಬಟ್ಟೆ ಸುತ್ತಿ ಫುಲ್, ಆಮೇಲೆ ಅದಕ್ಕೆ ಬಟ್ಟೆ ಬಟ್ಟೆಯಲ್ಲಿ ಮುಖವಣಿಕೆ ಬರ್ದು ಅರ್ಧ ಮುಖ ನಮ್ಮ ಮುಖಕ್ಕೆ ಬರ್ಕೊಳ್ತೇವೆ. ಆಮೇಲೆ ಅದ್ರ ಮೇಲೆ ಬಟ್ಟೆ ಕಟ್ಟಿ ಹೈಟ್ ಮಾಡ್ತಾ ಇದ್ವಿ.
ಅದು ಕೋಡು ಯಾವ್ದ್ರಿಂದ ಮಾಡ್ತಾ ಇದ್ರು? ಮರದ ಕೋಡು. ಮರದ ಕೋಡು. ಮರದ ಕೋಡು ಅಂದ್ರೆ ತುಂಬಾ ವೇಟ್ ಇರ್ತಾ ಇತ್ತು. ನಾವಿಲ್ಲಿ ಕಟ್ಟಿದ್ರೆ ಕಳಚಿ ತೆಗೆಯುವಷ್ಟು ಬೀಗ ಹೋಗ್ತಿತ್ತು, ಅಷ್ಟಾಗ್ತಿತ್ತು. ಅದು ಆವಾಗ ನಮ್ದೆಲ್ಲ ಮಾನಗಟ್ಟಿ ಕ್ಷೇತ್ರ ಮತ್ತೆ ಕಂಟಿನ್ಯೂ ಬರ್ತಾ ಇತ್ತು. ಅವಾಗ ದಿನ ಇರ್ತಾ ಇತ್ತು. ಅದೇ ನಮ್ಗೆ ಯಾಕಪ್ಪ ಬರುತ್ತಂತ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ನಾನು ಎಲ್ಲ ವೇಷಗಳು ಮಾಡಿದೆ. ಕ್ಷೇತ್ರ ಮತ್ನಲ್ಲಿ ಕವಾಸುರ, ಮುಖಾಸುರ, ಗಂಡಾಸುರ, ಆಮೇಲೆ ಎಲ್ಲ ವೇಷಗಳು ಮಾಡಿದೆ. ಹೆಚ್ಚು ಕಡಿಮೆ 44 ವರ್ಷ ಎಲ್ಲ ಹೆಚ್ಚಿನೆಲ್ಲ ವೇಷಗಳು ಮಾಡಿದೆ. ಆಮೇಲೆ ನಾನು ಪ್ರೀತಿಯಿಂದ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಒಂದು ಹಿರಣ್ಯಾಕ್ಷ, ಆಮೇಲೆ ಕಮಲಭೂಪ, ಆಮೇಲೆ ಮತ್ತೆ ಗದಾಯುಧ ಭೀಮ, ಇದೆಲ್ಲ ನಾವು ಸ್ವಲ್ಪ ಪ್ರೀತಿಯ ವೇಷಗಳು. ತಮ್ಮ ಪ್ರೀತಿಯ ಪಾತ್ರದಂತ ವೇಷಗಳು. ಹೌದೌದು. ಹಾಗೆ ಎಲ್ಲ ವೇಷಗಳು ನಾನು ಮಾಡ್ತಾ ಇದ್ದೆ. ನಮ್ಮ ಈಗ ಸಾಧಾರಣ ಈಗ ಆನಂದ್ ಶೆಟ್ಟರ್ ಒಂದು ವರ್ಷ ಅವರಿಗೆ ಆಕ್ಸಿಡೆಂಟ್ ಆಗಿ ಅಂದ್ರೆ ಕೈಗೆ ಪೆಟ್ಟಾಗಿ 5 ತಿಂಗಳಿಲ್ಲ. ಆವಾಗ ನಾನು ಫುಲ್ ವೇಷಗಳು ಅಷ್ಟು ಇಡೀ 2ನೇ ವೇಷದ ಎಲ್ಲ ವೇಷಗಳು ಮಾಡಿದೆ. ಆವಾಗ MM ಹೆಗ್ಡೆ ನನ್ನನ್ನು 2ನೇ ವೇಷ ಕೂರಿಸಿದ್ರು. ನಾನೇ ಆವಾಗ ಬೇಡ ಅಂತ ಹೇಳಿ, ನಂಗೆ ಚೂರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಾನು ಆ ಜಾಗವನ್ನ ಚಂದ್ರಗೌಡ ಅಂತೇಳಿ ನಮ್ಮ ತಮಿಳದಲ್ಲಿ ಇದೆ, ಗೋಳಿಕೆರೆ, ಅವನೇ ನಾನು ಬಿಟ್ಕೊಟ್ಟಿದ್ದೆ. ಆವಾಗ MM ಹೆಗ್ಡೆ ನನ್ನ ಕರೆದು ಕೂರಿಸಿದ್ರು. ಕಡೆಗೆ ಆವಾಗ ಹರಡಿ ಮೇಳದಲ್ಲಿ ಇದ್ದಿದ್ದ. ಕಡೆಗೆ ಅವನಂದ್ರೆ ಹರಡಿ ಮೇಳ ನಮ್ಮ MM ಹೆಗ್ಡೆ ಮಾಡ್ತಾ ಇದ್ರೆ ಅದಕ್ಕೆ ಹಾಕಿದ್ರೆ ಆಮೇಲೆ ಅವ್ನು ಕೂರಿಸಿದ್ರು. ಅದ್ರ ಮೇಲೆ ನಾನು ದೇವಸ್ಥಾನದಲ್ಲಿ ಹಾಗೆ ಹೇಳಿದೆ, ಆನಂದ್ ಶೆಟ್ಟಿ ಅವರಿಗೆ ಅವರೊಟ್ಟಿಗೆ ನಾನು ಇರ್ತೇನೆ, ನನ್ಗೆ ಆ ಮೇಲಿನ ಪದವಿ ಬೇಡ, ಹಾಗೆ ಇರ್ತೇನೆ ನಾನು ಒತ್ತಡನೇ ವಿಷಯವಾಗಿ. ನಾಗೂರ್ ಅವರೇ, ಯಕ್ಷಗಾನ ಒಂದು ಸುದೀರ್ಘ 44 ವರ್ಷಗಳ ಸೇವೆ ಒಂದೇ ಮೇಳದಲ್ಲಿ ಮಾಡಿದಿರಿ. ಆ ಒಂದು ಸಾರ್ಥಕ ಭಾವನೆ ಇದೆ ನಿಮ್ಮಲ್ಲಿ, ಆ ಸಾರ್ಥಕತೆ ಇದೆ ಆ ಸೇವೆಗೆ. ಮಾ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ಲಿ ಅನ್ನುವಂತಹ ಪ್ರಾರ್ಥನೆ ಕೂಡ ನಮ್ಮದಿದೆ. ನಾವು ಈಗ ಕೇಳುವುದೇನಂದ್ರೆ, ಒಂದು ಯಕ್ಷಗಾನಕ್ಕೂ ಈಗ ಇಂದಿನ ವರ್ತಮಾನದ ಯಕ್ಷಗಾನಕ್ಕೂ ನೀವು ಹೇಳಿದ್ರಿ ಬೊಂಬಾಳೆಯ ದೀವಿಗೆಗಳಿಂದ ಮಾಡಿದಂತಹ ಆಟಕ್ಕೂ ಇಂದಿನ ಆಟ ಬೆಳೆದಂತ ಆಟದ ಏನೆಲ್ಲ ಬದಲಾವಣೆಗಳು ನೀವು ಗಮನಿಸಿ ಹೇಳ್ಬೋದು? ಬಹಳ ವ್ಯತ್ಯಾಸ ಅಂತ ಹೇಳಿದ್ರೆ, ಆವಾಗ ಯಕ್ಷಗಾನಕ್ಕೆ ಒಂದು ಚೌಕಟ್ಟಿದ್ದಿತ್ತು. ಇಂತಿಷ್ಟೇ ಮಾತಾಡ್ಬೇಕು, ಇಂಥದ್ದೇ ಮಾತಾಡ್ಬೇಕು, ಮತ್ತೆ ಹೀಗೆ ವೇಷ ಮಾಡ್ಬೇಕು, ಮುಂಡಾಸಿನ ವೇಷಕ್ಕೆ ಹೀಗೆ ಕಟ್ಟು ಮೀಸೆ ಕಟ್ಟಬೇಕು, ಅರ್ಜುನನಿಗೆ ಕಟ್ಟು ಮೀಸೆ ಕಟ್ಟಬೇಕು. ಈ ಸಂಪ್ರದಾಯಗಳೆಲ್ಲ ಮೊದಲು ನಾವು ಮಾಡುವಾಗ ಇದ್ದಿತ್ತು. ನಾವು ಆವಾಗ MM ಹೆಗ್ಡೆ ಕಾಲದಂತೂ ಸ್ಟ್ರಿಕ್ಟ್, ಅದು ಮಾಡ್ಲೇಬೇಕು. ಹೀಗೆ ಹೋಗ್ಬೇಕು. ಅವ ಹಾಗೆ ಮಾಡ್ಲಿಲ್ಲ ಅಂದ್ರೆ ವೇಷ ರಂಗಸ್ಥಳ ಒಂದ್ ದಿವಸ ಪಾತ್ರ ಇಲ್ಲಿ ಇದ್ರು ತೊಂದ್ರೆ ಕಳ್ಸಿ ಹಾಕ್ತಾರೆ, ಅಷ್ಟು ಸ್ಟ್ರಿಕ್ಟ್. ನಾವು ಅವ್ರ ಗೈಡೆಲ್ಲ ಬೆಳೆದದ್ದು, ಆದ್ರೆ ನಾವು ಅದನ್ನು ಬಿಡ್ಲೇ ಇಲ್ಲ. ಕಮಲಭೂಪ ಅಂತ ಹೇಳಿದ್ರೆ ಕಟ್ಟು ಮೀಸೆ ಕಟ್ಟಬೇಕು, ಆಮೇಲೆ ಅರ್ಜುನ ಅಂತ ಹೇಳಿದ್ರೆ ಹಾಗೆ ಕಟ್ಟಬೇಕು, ಬಲರಾಮ ಅಂತ ಹೇಳಿದ್ರೆ ಕಟ್ಟು ಮೀಸೆ ಕಟ್ಟಬೇಕು, ಇದೆಲ್ಲ ಇದಿತ್ತು. ಈಗಲಾಗಲ್ಲ. ಈಗ ಎಲ್ಲ ವೇಷಕ್ಕೂ ಅರ್ಜುನಿಗೂ ಕ್ವಾರಿ ಮೀಸೆ, ಆಮೇಲೆ ಕಮಲಭೂಪನಿಗೂ ಕ್ವಾರಿ ಮೀಸೆ, ಎಲ್ಲ ಒಂದು ರುಗ್ಮ ಅಂತ ಮುಂಡಾಸಿನ ವೇಷಗಳಿಗಂತೂ ಹತ್ಲಿಕ್ಕೆ ಎಲ್ಲ ಮೀಸೆ. ಆವಾಗ ನಾವು ರುಗ್ಮ ಎಲ್ಲ ಮಾಡುವ, ರುಗ್ಮ ಮತ್ತೆ ಕೌಂಡ್ಲಿಕ ಇಂಥದ್ದೆಲ್ಲ ಮಾಡಿದ್ರೆ ಮತ್ತೆ ಭರತ ಗಿರತ ಇಂಥ ವೇಷಕ್ಕೆಲ್ಲ ಕಟ್ಲೇಬೇಕು. ಆ ರೀತಿ ಇತ್ತು ಆವಾಗೆಲ್ಲ. ಆ ಸ್ಟ್ರಿಕ್ಟಿ ಇತ್ತು, ಆ ನಿಬಂಧನೆಗಳಿತ್ತು, ಆ ವೇಷಕ್ಕೆ ಚೌಕಟ್ಟಿ ಇತ್ತು. ಈಗ ಆಗಲ್ಲ. ಈಗ ಮನ್ಸು ಬಂದಾಗೆ ಏನ್ ಹೇಳಿದ್ರೆ ಈಗ ನಮ್ಮದೇ ಅದು ಯಾರಿಗ ಹೀಗೆ ಮಾಡ್ಬೇಡಿ ಕೇಳುವುದಿಲ್ಲ, ಯಾರು ಹೇಳಿ ಆಗುವುದಿಲ್ಲ, ಕೇಳುವುದೂ ಇಲ್ಲ. ಯಾಕಂದ್ರೆ ಅಷ್ಟಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಲ್ಲ ಮತ್ತೊಂದು ಯೋಚನೆ ಮಾಡಿದ್ರೆ ಈಗಿನ ಜನರೇಷನ್ ಅದು ಬೇಕು, ವರ್ತಮಾನದ ಪ್ರೇಕ್ಷಕರಿಗೆ ಬೇಕದು. ಯಾಕಂತ ಹೇಳಿದ್ರೆ ಮೊದ್ಲಿಂದ ಅದೇ ಕಟ್ಕೊಂಡಾದ್ರೆ ಹೊರಗಡೆ ಹುಡುಗ ನಿಂತ್ಕೊಂಡೆ ಅಂತ ಮರ್ರೆ ಕಟ್ಟುವ ಮುಖ ತೋರುದಿಲ್ಲ ಹಿಂಗೆ ಏನೋ ಹೇಳ್ತಾರೆ. ಆ ಲೆಕ್ಕ ಅದನ್ನೆಲ್ಲ ನೋಡಿದ್ರೆ ತುಂಬಾ ಬದಲಾವಣೆ ಆಗಿದೆ. ಸಂಪ್ರದಾಯಗಳೆಲ್ಲ ಬದಲಾಗಿದೆ. ಇಲ್ಲ ಮೊದ್ಲು ನಾವು ಜಾರಿ ಮುಂದೆ ಅಟ್ಟೆ ಕಟ್ಟಬೇಕು, ಮುಂಡಾಸಿನ ಅಟ್ಟೆ ಕಟ್ಟಬೇಕು, ಹುಲ್ಜಾಡಿ ಹಿಡಿಬೇಕು, ಎಲ್ಲ ತುಂಬಾ ಇದ್ದಿತ್ತು. ಈಗ ಏನಿಲ್ಲ, ಎಲ್ಲದಕ್ಕೂ ಬೆಂಡ್. ಒಂದು ಮುಂಡಾಸಿನ ಕಟ್ಟ ವೇಷ ಮಾಡ್ಲಿಕ್ಕೆ ಈಗ ಕರೆಕ್ಟ್ ಅರ್ಧ ಮುಕ್ಕಾಲು ಗಂಟೆ ಇಡೀ ವೇಷ ಮಾಡ್ಕೊಂಡು ಹೋಗ್ಬೋದು. ಆವಾಗ ನಮ್ಗೆ 1.5 ಗಂಟೆ ಬೇಕು, 1.5 ಗಂಟೆ ಮೇಲೆ ರೆಡಿ ಆಗ್ಲಿಕ್ಕೆ. ಯಾಕಂತ ಹೇಳಿದ್ರೆ ಮೇಕಪ್ ಆದ್ಮೇಲೆ ಮುಂಡಾಸ್ ಕಟ್ಟಬೇಕಿದ್ರೆ ಅಟ್ಟೆ ಕಟ್ಟಿ ಅದನ್ನ ಗಣಪತಿ ಪೆಟ್ಟಿಗೆ ಒತ್ತೆಲ್ಲ ಸರಿ ಮಾಡಿ ಮತ್ತೆ ಹುಲ್ಜಾಡಿ ಹಿಡಿದು ತುಂಬಾ ಹೊತ್ತಾಗ್ತಿತ್ತು. ಆವಾಗ ಅದಕ್ಕೊಂದು ಯಾವ್ದೋ ಒಂದು ಕಳೆ ಇದ್ದಿತ್ತು ಅದು ಆ ವೇಷಕ್ಕೆ. ಯಾಕಂದ್ರೆ ಆ ಮುಂಡಾಸಿ ಈಗ ಮುಂಡಾಸಿ ಮತ್ತೆ ಅಂತ ಗೊತ್ತಿತ್ತು. ಈಗ ಆಕಾರಗಳಿಲ್ಲ, ಬೆಂಡಲ್ಲಿ ಆದ್ರಿಂದ ಅದು ಒಂದೇ ಲೆವೆಲ್ ಎರ್ತ್ ಬಿಟ್ರೆ ಅದಕ್ಕೆ ಯಾವ್ದು ಆಕಾರಗಳಿಲ್ಲ. ಅದಾಗಲ್ಲ, ಅದು ಯಾವ ಆಕಾರವೂ ಮಾಡ್ಕೊಳ್ಲಿಕ್ಕೆ ಆಗ್ತಿತ್ತು ನಮ್ಗೆ. ಅಟ್ಟೆಯಲ್ಲಿ ನಾವು ಯಾವ ಆಕಾರವೂ ಮಾಡ್ಕೊಳ್ಬಹುದು. ಮತ್ತೆ ನಮ್ಗೆ ಮಂಡಿ ಹಾಕುವಾಗ ತಿರ್ಗಾಡ್ಲಿಕ್ಕೆ ಮಂಡಿ ತಗೊಳ್ಲಿಕ್ಕೆ ಒಳ್ಳೆ ಆಗ್ತಿತ್ತು. ಇದು ಒಂದು ಸೈಡ್ ಎಳಿತದೆ, ಯಾಕಂದ್ರೆ ಯಾವ ಇದಿಲ್ಲ, ಗ್ರಿಪ್ ಇಲ್ಲ ಅದಕ್ಕೆ. ಇದು ಒಟ್ಟಾರೆಯಾಗಿ ಬದುಕು ವೇಷಭೂಷಣದಿಂದ ಹಿಡಿದು ಬಣ್ಣಬಾರಿಕೆಯಿಂದ ಹಿಡಿದು ಎಲ್ಲ ನಿಬಂಧನೆಗಳು ಕೂಡ ಮೀರಿ ಬಂದಂತಾಗಿದೆ. ಆದ್ರೆ ವರ್ತಮಾನದ ಪ್ರೇಕ್ಷಕರು, ಅಂದಿನ ಪ್ರೇಕ್ಷಕರು ಇಂದಿನ ಪ್ರೇಕ್ಷಕರಿಗೆ ಏನಾದ್ರು ನಿಮ್ಮ ವ್ಯತ್ಯಾಸ ಇದೆಯಾ? ಅಲ್ಲ, ಅಂದಿನ ಪ್ರೇಕ್ಷಕರು ಬಹಳ ಕಡಿಮೆ. ಈಗ ಅಂದಿನ ಪ್ರೇಕ್ಷಕರಿಗೆ ಯಾಕಂತ ಹೇಳಿದ್ರೆ ವಯಸ್ಸಾದವರೆಲ್ಲ, ಅವ್ರ ಮಾತನ್ನ ಯಾರು ಕೇಳೋದಿಲ್ಲ. ಆದ್ರೆ ಅಂದಿನ ಪ್ರೇಕ್ಷಕರು ಈಗಲೂ ಹೇಳ್ತಾರೆ, ಆವಾಗ ಹರಡಿ ರಾಮಗಣಿಗಿರದ್ದು ಹಾಗೆ ನೋಡಿದ್ದೇವೆ, ಕೃಷ್ಣಗಣಿಗಿರದ್ದು ಹೀಗೆ ನೋಡಿದ್ದೇವೆ, ಈಗ ಎಂತ ವೇಷ ಮಾಡ್ತಾರೆ ಅಂತಾರೆ ಜನ. ಖಂಡಿತವಾಗಿ ಆವಾಗ ನಾವು ಮಾಡುವಾಗಲೆಲ್ಲ ಅಷ್ಟು ದೊಡ್ಡ ಇದಿಲ್ಲ ಇತ್ತು. ಯಾಕಂದ್ರೆ ನಾವು ಅದೇ ಅಂದ್ರೆ
ಅವರ ಸಾಲಿಗೆ ನಾವು ಹೋಗದೇ ಇದ್ರು ವೇಷಗಳೆಲ್ಲ ನಾವು ಅದೇ ಟೈಪ್ ಮಾಡ್ತಿದ್ವಿ. ಕಟ್ಟು ಮಿಷ ಕಟ್ಟಿ ಕ್ಯಾಬಿ ಮುಂಡಾಸ್ ಯಾವ್ದು ಹ್ಯಾಗ್ ಮಾಡ್ಬೇಕು, ಕರ್ಣನ್ ಮಾಡಿದ್ರೆ ಕ್ಯಾಬಿ ಕಟ್ಟದೆ ಮಾಡ್ಬೇಕು, ಅದನ್ನ ಈಗಳೆಲ್ಲ ಕಟ್ಕೊಂಡೇ ಮಾಡ್ತಾರೆ. ಹಿಂದೆ ಪಾಕ್ ಕಟ್ತಾರೆ, ಹೌದು ಅದೆಲ್ಲ ಇತ್ತು. ಅದಕ್ಕೋಸ್ಕರ ಮೊದ್ಲೆಲ್ಲ ಹಾಗಲ್ಲ, ಅದಾದ ಆ ಟೈಪ್ ಅಂದ್ರೆ ಹಾಗೆ ಇರ್ಬೇಕಿತ್ತು. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಬದಲಾಗಿದೆ. ಬದಲಾಗ್ತಾ ಬಂದಿದೆ. ಹೌದು, ಆದ್ರೆ ಅದನ್ನ ಏನು ಆಕ್ಷೇಪ ಮಾಡುವಂಗಿಲ್ಲ. ಯಾಕಂತ ಹೇಳಿದ್ರೆ ಜನರೇಷನ್ ಬದಲಾದ್ಮೇಲೆ ಎಲ್ಲವೂ ಬದಲಾಗ್ಲೇಬೇಕು. ಕಾಲ ಬದಲಾಗುತ್ತೆ. ಈ ಯಕ್ಷಗಾನ ಪ್ರದರ್ಶನಗಳಲ್ಲಿ ತಾವು ಸುದೀರ್ಘವಾಗಿ 44 ವರ್ಷಗಳ ಸೇವೆ ನಿರಂತರವಾಗಿದೆ. ಇದರಲ್ಲಿ ನೀವು ಕಾಲಮಿತಿಯ ಆಟಗಳನ್ನ ಪ್ರದರ್ಶನ ಮಾಡೋದ್ರಲ್ಲಿ ಭಾಗವಹಿಸಿದ್ರ? ಕಾಲಮಿತಿ ನಮ್ಮಲ್ಲಿ ಕಾಲಮಿತಿ ಕಡಿಮೆ. ನಮ್ಮ ಮೇಳದಲ್ಲಿ ಕಾಲಮಿತಿ ಇಲ್ಲ. ನಮ್ಮಲ್ಲಿ ಒಂದು ಈಗ ಮೊದಲೆಲ್ಲ ಬೆಳಗ್ಗೆ 6 ಗಂಟೆವರೆಗೂ ಆಟ ಆಗ್ತಾ ಇತ್ತು. ಈಗ ನಮ್ಮಲ್ಲಿ ದೇವಸ್ಥಾನದಲ್ಲಿ ಒಂದು ನಿಬಂಧನೆ ಮಾಡಿದ್ರು, 8 ಗಂಟೆಗೆ ಶುರು ಮಾಡಿ 4 ಕ್ಲೋಸ್ ಮುಕ್ತಾಯ ಮಾಡ್ತಿದ್ವಿ. ಮಧ್ಯದಲ್ಲಿ ಯಾರಾದ್ರೂ ಆಟ ನಮ್ಗೆ 2 ಗಂಟೆಗೋ 1 ಗಂಟೆಗೋ ಬೇಕಂದ್ರೆ ಅವರ ಅನುಕೂಲಕ್ಕಾಗಿ ನಾವು ಮಾಡ್ತೇವೆ. 100ರಲ್ಲಿ 80% ನಾವು ಫುಲ್ಲೇ ಮಾಡೋದು. ಮತ್ತೆ ಒಂದು 20% ಯಾರು ಕೇಳಿದ್ರೆ ಅವರಿಗಾಗಿ ಕಾಲಮಿತಿ ಮಾಡ್ತೇವೆ. ಮತ್ತೆ ನನ್ನಲ್ಲಿ ಒಂದು ತೀರ್ಮಾನ, ನಮ್ದು ಯಕ್ಷಗಾನಕ್ಕೆ ನಾನು ಬರುವಾಗಲೇ ಮಾನಕಟ್ಟೆ ಮೇಳಕ್ಕೆ ಸೇರುವಾಗಲೇ ನಂದೊಂದು ದೊಡ್ಡದಾದ ಮನೋಭಿಪ್ರಾಯ, ಮಾರಣಕಟ್ಟೆ ಮೇಳವೇ ಪ್ರಥಮ, ಮಾರಣಕಟ್ಟೆ ಮೇಳವೇ ಲಾಸ್ಟ್. ತಮ್ಮ ಸೇವೆಯ ಸಂಪೂರ್ಣ ಬದುಕನ್ನ ಮಾರಣಕಟ್ಟೆ ಮೇಳದಲ್ಲಿ ಕಲಾ ಸೇವೆ ಮಾಡ್ಬೇಕೆನ್ನುವಂತ. ಅದೇ ನನ್ನ ಈಗಲೂ ಹಾಗೆ, ಮೊದಲು ಸೇರುವಾಗಲೂ ಹಾಗೆ. ನಾನೀಗ ಒಂದು ವೇಳೆ ಯಕ್ಷಗಾನ ಬಿಟ್ಟೆ ಅಂತಾದ್ರೆ ಎಲ್ಲಿಗೂ ಹೋಗೋದಿಲ್ಲ, ಮನೆ ಮಾಡ್ತೇನೆ ಅಂತಾದ್ರೆ ಮಾರಣಕಟ್ಟೆ ಮೇಳದಲ್ಲಿ. ನಿವೃತ್ತಿಯನ್ನು ಹೊಂದುದಾದ್ರೆ ಆವಾಗ ಮಂದರ್ತಿ ಮೇಳದಲ್ಲಿ ಕರೆದಿದ್ರೆ, ಹರಡಿ ಮೇಳದಲ್ಲಿ ಕರೆದಿದ್ರೆ, ಸೌಕರ್ ಮೇಳದಲ್ಲಿ ಕರೆದಿದ್ರೆ, ಈ ಅಮೃತೇಶ್ವರಲ್ಲಿ ಕರೆದಿದ್ರೆ, ತುಂಬಾ ಮೇಳದಲ್ಲಿ ಕರೆದಿದ್ರು. ನನ್ನ ಸಂಕಲ್ಪವೇ ಹಾಗೆ, ಬ್ರಹ್ಮಲಿಂಗೇಶ್ವರನ ಸೇವೆ ಒಂದು ಪ್ರಧಾನ ಸೇವೆ. ಆ ಸೇವೆ ಬಿಟ್ಟೆ ಅಂತಾದ್ರೆ ಮನೆಯಲ್ಲೇ, ಮತ್ತೆ ಬೇರೆ ಹೋಗುದಿಲ್ಲ, ತೀರ್ಮಾನ. ಈಗಲೂ ಅಷ್ಟೇ. ಇನ್ನು ನಾನೀಗ 1 2 ವರ್ಷ 4 ವರ್ಷ ಹೋಗ್ತೇನೆ ಅಂತಾದ್ರೆ ಮಾರಣಕಟ್ಟೆ ಮೇಳವೇ ಅವನ ಸೇವೆ. ಅವ ನಮ್ಗೆ ಕೊಟ್ಟ ಗಿಫ್ಟ್ ಅನ್ನು ಮರಿಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ 60 ವರ್ಷ ಹತ್ರ ಬಂತು, ಆದ್ರೂ ನನಗೆ ಬ್ರಹ್ಮಲಿಂಗನ ಅನುಗ್ರಹದಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲ. ದೇವರ ಸೇವೆಗೆ ದೇವರು ಸಂಪೂರ್ಣ ಕೃಪೆ ಖಂಡಿತ ಕೊಟ್ಟಿದ್ದೆ. ಆರೋಗ್ಯದಲ್ಲಿ ಆಗಲಿ, ಆರ್ಥಿಕ ಸ್ಥಿತಿಯಲ್ಲಿ ಆಗ್ಲಿ, ಎಲ್ಲದರಲ್ಲೂ ಒಳ್ಳೆ ಕೊಟ್ಟಿದೆ ನಮ್ಗೆ. ಮತ್ತೆ ಮಾನಸಿಕ ನೆಮ್ಮದಿ ಉಂಟು. ಮೇಳದಲ್ಲಿ ಏನ್ ದುಡಿತೇನೆ ಅನ್ನೋದಕ್ಕಿಂತ ಮಾನಸಿಕ ನೆಮ್ಮದಿ ಉಂಟು. ಖಂಡಿತವಾಗಿ ಖಂಡಿತವಾಗಿ. ನಾಗೂರವರೇ, ಹೇಳಿ ಸರ್. ಈ ಯಕ್ಷಗಾನ ಬದುಕಿನಲ್ಲಿ ತಮಗಾದಂತಹ ಸಿಹಿ ಕಹಿ ನೆನಪುಗಳು, ಎಂದೂ ಮರೆಯಲಾಗದ ಕ್ಷಣಗಳಂತ ಇದ್ರೆ ವೀಕ್ಷಕರ ಮುಂದೆ ಯಾವ್ದನ್ನ ಹಂಚಲಿಕ್ಕೆ ಬಯಸ್ತೀರಿ? ಯಕ್ಷಗಾನದಲ್ಲಿ ಕಹಿ ಘಟನೆ ಬಹಳ ಅನುಭವಿಸ್ಲಿಲ್ಲ. ಯಕ್ಷಗಾನದಲ್ಲಿ ಬ್ರಹ್ಮಲಿಂಗೇಶ್ವರನ ಅನುಗ್ರಹದಿಂದ ಎಲ್ಲವೂ ನನಗೆ ಸಂತೋಷವನ್ನೇ ಕೊಟ್ಟಿದೆ. ಆದ್ರೆ ಯಕ್ಷಗಾನಕ್ಕೆ ಬರುವುದಕ್ಕೆ ಕಾರಣ ಅಂತ ಹೇಳಿದ್ರೆ ಹೆರಂಜಲ್ ವೆಂಕಟರಮಣ ಗಾಣಿಗರು, ಆಮೇಲೆ ನಮ್ಮ ಅವ್ರ ಮಗ ಗೋಪಾಲ್ ಗಾಣಿಗರು. ನಾನು ಪ್ರಥಮವಾಗಿ ಒಂದ್ಸರಿ ಮಾರಣಕಟ್ಟೆ ಮೇಲೆ ಒಟ್ಟಿಗೆ ಹೋದವರು ಗೋಪಾಲ್ ಗಾಣಿಗರು ಮತ್ತೆ ನಾನು. ಯಾಕಂದ್ರೆ ನಾವು ಒಡನಾಡಿ ಆದ್ರಿಂದ ನೀನು ತಾನೇ ತಗೊಳ್ತೇವೆ ಅಷ್ಟೇ. ಬಿಟ್ರೆ ಒಡನಾಡಿ ಅಂತ ಹೇಳಿದ್ರೆ ಸಣ್ಣಿಂದಲೂ ಒಂದು 7-8 ವರ್ಷ ಇರುವಾಗಲೇ ನಾವು ಒಟ್ಟಿಗೆ ಗುಡ್ಡಿಯಲ್ಲಿ ಗಂಟಿ ಮೇಯಿಸ್ಕೊಂಡಿದ್ವಿ. ಹತ್ತಿರದ ಮನೆಯವರು. ಆವಾಗ ನಾನಂದ್ರೆ ಅಷ್ಟಿಷ್ಟ ಅವನಿಗೆ, ನಾವು ಅಂದ್ರೆ ನಂಗೆ ಅಷ್ಟಿಷ್ಟ. ನಾವು ತುಂಬಾ ಇದಕ್ಕೆ ಬರುವಾಗ, ಕೇಂದ್ರಕ್ಕೆ ಬರುವಾಗಲೂ ಹಾಗೆ ಒಟ್ಟಿಗೆ ಬಂದಿದ್ವಿ. ಅವನ ಅಪ್ಪನೂ ಹಾಗೆ ಗುರುಗಳೇ, ನಮ್ಗೂ ಅವನಿಗೆ ಒಟ್ಟಿಗೆ ಹೆಜ್ಜಾರಿ ಕೊಡ್ತಾ ಇದ್ರು. ಅಷ್ಟೇ ನ್ಯೂನ್ಯತೆ ಇದ್ದಿತ್ತು. ಮತ್ತೆ ಗೋಪಾಲ್ ಗಾಣಿಗ ಅಂತ ಹೇಳಿದ್ರೆ ನಂಗೆ ಅವನ ಬಗ್ಗೆ ತುಂಬಾ ಪ್ರೀತಿ ಯಾವಾಗಲೂ. ನಾನು ಒಟ್ಟಿಗೆ ಇರ್ತಾ ಇತ್ತು. ಅವ ಅಂತ ಹೇಳಿದ್ರೆ ಬೇಸರ, ಯಾಕಂದ್ರೆ ಭಾಗವತರಿಗೆ ನಾವು ಹೇಳ್ಬಾರ್ದು. ಆದ್ರೆ ಒಮ್ಮೊಮ್ಮೆ ಹೌದು ಬಾಯಿ ತಪ್ಪಿ ಬಂದ್ಬಿಡುತ್ತೆ ನೀನಂತ ಹೇಳೋ ಶಬ್ದ. ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಗೌರವಕ್ಕೆ ನೀನನ್ನು ಹೇಳೋದು ಕಡಿಮೆ ಆಗುತ್ತೆ, ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಗೋಪಾಲ್ ಗಾಣಿಗರು ನಾವು ಒಟ್ಟಿಗೆ ಇದ್ದವರು. ಒಟ್ಟಿಗೆ ಮತ್ತೆ ಯಕ್ಷಗಾನ ಆದ್ಮೇಲೆ ಯಕ್ಷಗಾನ ಕೇಂದ್ರ ಅಂತ ತಯಾರು ಮಾಡುತ್ತೆ ನಾವು. ಗೋಪಾಲ್ ಗಾಣಿಗರ ಅಪ್ಪನ ಹೆಸರಲ್ಲಿ ಹೆರಂಜಾಲು ಪ್ರತಿಷ್ಠಾನ ಅಂತೇಳಿ. ಹೌದು, ಹೆರಂಜಾಲು ಅವನ ಅಪ್ಪನೂರಾದ್ರು ನನ್ನ ಅಪ್ಪನೂರು ಹೆರಂಜಾಲು ಪ್ರತಿಷ್ಠಾನ ಅಂತೇಳಿ ನಾನು ಗೋಪಾಲ್ ಗಾಣಿಗರ ಜಂಟಿಯಾಗಿ ಅದನ್ನೊಂದು ತಯಾರು ಮಾಡಿ ಯಕ್ಷಗಾನ ಆಸಕ್ತರಿಗೆ ಮಕ್ಕಳಿಗೆ. ಆಮೇಲೆ ನಾವು ಸತತವಾಗಿ ಒಂದು 13 ವರ್ಷ ಈಗ ಕ್ಲಾಸ್ ಮಾಡ್ತಾನೆ ಇತ್ತು ಮಕ್ಕಳಿಗೆ. ಅಲ್ಲ ಅವರ ಗೋಪಾಲ್ ಗಾಣಿಗರ ಅಧ್ಯಕ್ಷರು, ನಾನು ಅದ್ರ ಪ್ರಧಾನ ಕಾರ್ಯದರ್ಶಿ. ಆಮೇಲೆ ಅಲ್ಲಿ ಹೆಜ್ಜೆ ಗುರುಗಳು ನಾನು, ಭಾಗವತರವರು. ಆಮೇಲೆ ಮೊದ್ಲಿಗೆ ಗೋಪಾಲ್ ಗಾಣಿಗರ ತಮ್ಮ ಬಾಲಕೃಷ್ಣ ಅಂತೇಳಿ, ಮತ್ತೆ ಸುಬ್ರಹ್ಮಣ್ಯ ನಾವ್ರು ಇದ್ರು. ನಾವು ಅದನ್ನ ಯಕ್ಷಗಾನ ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ನಮ್ಮ ಮೇಳದಲ್ಲಿ ಸತ್ಯ ಯೋಚನೆ ಮಾಡಿದ್ರೆ ನನ್ಗೆ ಯಾವುದೇ ಕೈ ಘಟನೆಗಳು ಕಾಣುವುದೇ ಇಲ್ಲ. ಯಾಕಂತೇಳಿ ನನ್ನ ಮನಸ್ಸಿಗೆ ಅದನ್ನ ಯಾವ್ದಾದ್ರು ಕೈ ಘಟನೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಶಾಶ್ವತವಾಗಿರ್ಬೇಕು, ಉಳಿದಿರ್ಬೇಕು. ಹೌದು, ನನಗೆ ಆ ಕೈ ಘಟನೆಗಳು ಕಂಡದ್ದಿಲ್ಲ ಅನ್ನೋ ಕಾರಣ ನನ್ನ ಒಳ್ಳೆ ತನಕೇನು ಗೊತ್ತಿಲ್ಲ. ಯಾಕಂದ್ರೆ ನಾವೀಗ ಕೆಟ್ಟರಾಗಿದ್ದಿದ್ರೆ ಯಾವ್ದಾದ್ರು ಹೊಡೆದಾಟೋ ಆಗಿ ಮೇಳದಲ್ಲಿ ಅರ್ಧ ತಿರುಗಾಟಕ್ಕೆ ಬಿಟ್ಟು ಅಥವಾ ಏನಾದ್ರು ಮಾಡ್ಕೊಂಡು ಒಂದ್ ನೋವಿರ್ಬೇಕು. ಆ ನೋವು ನನಗಿಲ್ಲ. ಅಂತದ್ದಾಗಿದ್ರೆ ನಂಗೆ 44 ವರ್ಷ ಇರ್ಲಿಕ್ಕೂ ಆಗುದಿಲ್ಲ. ಖಂಡಿತ. ಹೌದು, ನನಗೆ ನಾನ್ ಒಳ್ಳೆಯವನೋ ಅಥವಾ ಮೇಳದಲ್ಲಿ ಒಳ್ಳೆಯವರೋ ಗೊತ್ತಿಲ್ಲ. ಅಂತೂ ಮೇಳದಲ್ಲಿ ನನ್ನನ್ನೆಲ್ಲರೂ ಒಳ್ಳೆ ರೀತಿಯಲ್ಲಿ ಕಾತಿದ್ರಿ. ಅಲ್ಲ ಈಗಲೂ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡ ಕಲಾವಿದರವರೆಗೂ ನನ್ನನ್ನ
ಒಳ್ಳೆ ರೀತಿಯ ಗೌರವದಲ್ಲಿ ಕಾಣ್ತಾರೆ. ನಮ್ಗೆ ಆನಂದ್ ಶೆಟ್ಟರ್ ಅಂತ ಹೇಳಿದ್ರೆ ಅವರು ಪ್ರಧಾನ ವೇಷಧಾರಿಗಳು, ಆರು ಅವರು ನನ್ನನ್ನು ಅಷ್ಟು ಗೌರವದಲ್ಲಿ ಕಾಣ್ತದೆ, ನಾನು ಹಾಗೆ ಅವ್ರನ್ನ ಅಷ್ಟು ಗೌರವದಲ್ಲಿ ಕಾಣ್ತೀವಿ. ದೇವಸ್ಥಾನದವರು ಹಾಗೆ, ಮಾಣಕಟ್ಟೆ ದೇವಸ್ಥಾನದವರು ಯಜಮಾನರಾಗ್ಲಿ ಎಲ್ಲರೂ ನಮ್ಮನ್ನು ಅಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ. ಯಾಕಂತ ಹೇಳಿ ನಾನು ಯಾವುದೇ ಒಂದು ಮೇಳಕ್ಕೆ ಮಾರಕವಾಗಿ ನಾನು ಬದುಕಲಿಲ್ಲ. ಅದು ಆ ಲೆಕ್ಕ ಕೊಟ್ಟು ನಂಗೆ ನೋವನ್ನ ನಾನು ಎಣಿಸ್ಕೊಳ್ಲಿಕ್ಕೆ ಇಲ್ಲ, ನಾನು ಎಣಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನಂಗೆ ಈಗ ನೆನಪಿಗೆ ಬರುವುದಿಲ್ಲ. ಇದೊಂದು ಬಹಳ ಸಂತೋಷದ ವಿಷಯ. ನಾಗೂರ್ರವರೇ, ತಮ್ಮ ಗುರುತನದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನ ತಯಾರಿಸಿದಕ್ಕೆ ಈ ಪ್ರತಿಷ್ಠಾನ ಅಲ್ಲದೆ, ಯಾವ್ದು ಹೆರಂಜಾಲು ಪ್ರತಿಷ್ಠಾನ ಅಲ್ಲದೆ ಬೇರೆ ಎಲ್ಲಿಯಾದ್ರೂ ಕಲಿಸಿಕೊಟ್ಟು ಶಿಷ್ಯರನ್ನ ತಯಾರು ಮಾಡಿಸ್ತೇನೆ ಅಂತ ಸಾರ್ಥಕತೆ ತಮಗಿದೆಯಾ? ಹೌದು, ಸಾಧಾರಣ ನಾವೊಂದು 25 ವರ್ಷದ ಹಿಂದೆ, 25-30 ವರ್ಷ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ದಾರಿಮಕ್ಕಿ ನಾರಾಯಣಮೇರ್ ಅಂತ ಹೇಳಿ ಇದ್ದಾರೆ. ಅವ್ರು ಮೊನ್ನೆ ಅನಾರೋಗ್ಯದಿಂದ ತೀರ್ಕೊಂಡೆ ನಾಳೆಗೆ ಅವ್ರದ್ದು 14. ಅವರು ನಾನು ಒಟ್ಟಿಗೆ ಸಾಧಾರಣ ಒಂದು 10-14 ವರ್ಷ ಕ್ಲಾಸ್ ಕೊಟ್ಟಿದ್ದೀವಿ ಅಲ್ಲಿ ಶಿರಾಲಿ, ಆಮೇಲೆ ಹೆರಿಗುಡಿ ದೇವಸ್ಥಾನ ಅಂತೇಳಿ ಅಲ್ಲಿ ಸಾಧಾರಣ ಒಂದು 10 ವರ್ಷ ಕ್ಲಾಸ್ ಮಾಡಿದ್ದೇವೆ. ಆವಾಗ ಈಗ ನನ್ನ ಶಿಷ್ಯರಲ್ಲಿ ಮೇಳಕ್ಕೆ ಬಂದವ ಅಂತ ಹೇಳಿದ್ರೆ ಸುಧಾಕರ್ ಕೊಠಾರಿ ಒಬ್ಬ ಭಾಗವತ, ಅವರು ಮೊದ್ಲು ಹೆಜ್ಜೆ ಕಲಿತು ಇದಾದ್ರು, ಹೆಜ್ಜೆ ವೇಷ ಎಲ್ಲ ಮಾಡ್ತಿದ್ರು. ಆಮೇಲೆ ಗೋಪಾಲಗಣಿಗೆ ಅಪ್ಪನ ಹತ್ರ ಎಲ್ಲ ಭಾಗವತಿಗೆ ಕಲ್ತ್ರು. ಆಮೇಲೆ ಮೇಳಕ್ಕೆ ಬಂದ್ರು. ಹಾಗೆ ಮತ್ತೆಲ್ಲ ಉಳಿದವರು ಹವ್ಯಾಸಿ ಕಲಾವಿದರು ತುಂಬಾ ಜನ ಇದ್ದಾರೆ. ನಾನು ಕಮಲಕೋಣೆ ಶಾಲೆಯಲ್ಲಿ ಕ್ಲಾಸ್ ಮಾಡಿದ್ದೆ, ಆಮೇಲೆ ಇಲ್ಲಿ ಶಿರಾಲಿಯಲ್ಲೇ ಕ್ಲಾಸ್ ಮಾಡಿದ್ದೆ, ಆಮೇಲೆ ಹೆರಿಗುಡಿ ದೇವಸ್ಥಾನ 10 ವರ್ಷ ಮಾಡಿದೆ, ಆಮೇಲೆ ನಮ್ಮ ಕೇಂದ್ರದಲ್ಲಿ ಕ್ಲಾಸ್ ಮಾಡಿದ್ದೆ. ಹೀಗೆ ಶಿಷ್ಯರು ತುಂಬಾ ಜನ ಇದ್ದಾರೆ. ಇದಲ್ಲದೆ ಬೇರೆ ಏನಾದ್ರು ವಿಶೇಷವಾಗಿ ಯಕ್ಷಗಾನ ಆಸಕ್ತರು ಯಾರಾದ್ರು ನಮ್ಮ ಹವ್ಯಾಸಿ ರಂಗಕ್ಕೆ ಆದಷ್ಟು ಶಿಷ್ಯರನ್ನ ಕೊಟ್ಟಿದ್ದೀರಿ? ನಾವು ಕೇಳಿದ್ದೇವೆ ನೀವು ವಿದೇಶದಿಂದ ಬಂದಿರತಕ್ಕಂತ ಆಸಕ್ತರಿಗೂ ಕೂಡ ನೀವು ವಿದ್ಯಾಭ್ಯಾಸವನ್ನ ಯಕ್ಷಗಾನ ಶಿಕ್ಷಣವನ್ನು ಕೊಟ್ಟಿದ್ದೀರಿ ಅನ್ನೋದಾಗಿ. ಹೌದು, ಒಂದು ಈ ಕೊರೋನಾ ಬರುವ ಮೊದಲು, ಅದಕ್ಕೂ ಮೊದಲೊಂದು 5 ವರ್ಷ ಇಂಗ್ಲೆಂಡ್, ಜಪಾನ್ ಮತ್ತೆ ನ್ಯೂಯಾರ್ಕ್ ಅಲ್ಲಿಯವರೆಲ್ಲ ಒಂದು 15-20 ಜನ ಬರ್ತಾ ಇದ್ರು. ಅಲ್ಲಿ ಒಬ್ರು ಕೃಷ್ಣ ಪೂಜಾರಿ ಅವ್ರು ಅಂತೇಳಿ ಅವ್ರು ನಮ್ಮ ಫ್ರೆಂಡ್, ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು. ಕರ್ಕೊಂಡ್ ಬಂದು ಇಲ್ಲಿ 1 ವಾರ ನಾನು ಕ್ಲಾಸ್ ಅವ್ರಿಗೆ ಮಾಡಿ 1 ವಾರದಲ್ಲೇ ಒಡ್ಡೋಲಗದ ಒಂದು ಸೆಟ್ ಇಲ್ಲ, ಮತ್ತೆ ಬೇರೆ ಯಾವ್ದು ಪ್ರಯಾಣದ ಹೆಜ್ಜೆ ಒಂದು ಸೆಟ್, ಹೀಗೆ ಮಾಡಿ ಅವರಿಗೆ 1 ವಾರ ಕ್ಲಾಸ್ ಮಾಡಿ ಅವರಿಗೆ ನನ್ನ ಹತ್ರ ಯಕ್ಷಗಾನ ಬಾಡಿಗೆ ಡ್ರೆಸ್ ಇತ್ತು. ಆ ಡ್ರೆಸ್ ಅಲ್ಲೇ ಅವರಿಗೆ ವೇಷ ಮಾಡಿ ರಂಗಸ್ಥಳ ಕುಣಿಸಿ, ಮಾತಾಡ್ಲಿ ಬರುದಿಲ್ಲ ಅವ್ರಿಗೆ, ಕನ್ನಡ ಬರುದಿಲ್ಲ, ಕುಣಿಸಿ ಅವ್ರನ್ನ ವೇಷ ತೆಗೆದು ಆಟ ಮಾಡ್ತಾ ಇದ್ದೆ. 5 ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದೆ. ಸರಿ, ಸುಮಾರು ಎಷ್ಟು ಜನ ಬರ್ತಾ ಇದ್ರು? 20 ಜನರಿಗೆ ಬರ್ತಾ ಇದ್ರು ಪ್ರತಿ ವರ್ಷ ಬರ್ತಾ ಇದ್ರು. ಅವ್ರಿಗೆ ಒಂದೊಂದು ಸನ್ನಿವೇಶಗಳು, ಸನ್ನಿವೇಶಗಳು, ಪುರಾಣ ಕುಣಿತವೋ ಅಥವಾ ಯುದ್ಧದ ಸನ್ನಿವೇಶವೋ, ಈ ರೀತಿಯಾಗಿ ವರ್ಷಕ್ಕೆ ಅಲ್ಲಿ ಮಾತಿಲ್ಲ. ಯಾಕೆ ಹೇಳಿದ್ರೆ ಅವರದ್ದು ಭಾಷೆಗೂ ಭಾಷೆ ತೊಡಕಾಗ್ತದೆ. ಆದ್ರೆ ಅಭಿನಯ, ಹೆಜ್ಜೆಗಾರಿಕೆಯನ್ನೆಲ್ಲ ಸ್ಪಷ್ಟ ಮಾಡಿ ರಂಗಸ್ಥಳದಲ್ಲಿ ಅವರನ್ನ ಪ್ರದರ್ಶನ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಖಂಡಿತವಾಗಿ. ನಾಗೂರ್ರವರೇ, ತಮ್ಮ ಈ ಯಕ್ಷ ಬದುಕಿನಲ್ಲಿ ಸಾಕಷ್ಟು ಸುದೀರ್ಘವಾಗಿ ತಮ್ಮ ಬದುಕನ್ನ ಕಳಿತ ಅನೇಕ ಪ್ರಸಂಗಗಳಲ್ಲಿ ತಮ್ಮ ಅವಿರತವಾದಂತ ಅದ್ಭುತ ಪ್ರದರ್ಶನವನ್ನು ನೀಡಿದವರು ತಾವಿದ್ದೀರಿ. ತಮ್ಮ ಸೇವೆಯನ್ನ ಗುರುತಿಸಿ ಯಾವ್ದಾದ್ರು ಸಂಘ ಸಂಸ್ಥೆಗಳು ಅಥವಾ ಸನ್ಮಾನ ಪುರಸ್ಕಾರಗಳು ತಮ್ಮ ಚಿತ್ತಭಿತ್ತಿಯಲ್ಲಿದ್ರೆ ಯಾವ್ದನ್ನ ನೆನಪಿಸ್ತಾರೆ? ಇದೆ, ತುಂಬಾ ಸನ್ಮಾನಗಳಾಗಿದೆ. ಬಾಂಬೆಯಲ್ಲಿ ಬಾಂಬೆಗೆ ಮೊದಲು ಮಾರಣಕಟ್ಟೆ ಮೇಳವನ್ನು ನಾನು 18 ವರ್ಷ ಬಾಂಬೆ ತಗೊಂಡೋಗಿದ್ದೆ. ನಾನೇ ಯಕ್ಷಗಾನ ಟ್ರೂಪ್ ಮಾಡಿ ಮಾರಣಕಟ್ಟೆ ಮೇಳವನ್ನ ಅತಿಥಿ ಕಲಾವಿದರು ಮತ್ತೆ ನಮ್ಮ ಮೇಳ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡು 18 ವರ್ಷ ಬಾಂಬೆಗೆ, 16 ವರ್ಷ ಬೆಂಗಳೂರಿನ ಕೊಂಡೋಗ್ತೀನಿ. ಮಳೆಗಾಲದಾಟ ನಂದೇ ಟ್ರೂಪ್, ನಾನೇ ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ರಾಜಿ ಅವರವರೆಗೂ ಕರ್ಕೊಂಡು ಹೋಗಿದ್ದೇನೆ. ರಾಜಿ, ಕೊಂಡದಕುಳಿ, ಆಮೇಲೆ ಯಲಗುಪ್ಪ, ಸೀತಾರಾಮ್ ಕುಮಾರ್, ಆಮೇಲೆ ರಮೇಶ್ ಭಂಡಾರ್, ಖ್ಯಾತಿ ಮಹದೇಶ್ವರ ಭಟ್ರು, ಜಲವಳ್ಳಿ ವಿದ್ಯಾಧರ ರಾವ್, ಇವ್ರನ್ನೆಲ್ಲರನ್ನೂ ನಾನು ಕರ್ಕೊಂಡು ಹೋಗಿದ್ದೇನೆ ಆವಾಗ ಆಟಕ್ಕೆ. ಮತ್ತೆ ಇವರು ಶಶಿಕಾಂತ್ ಶೆಟ್ರು, ಎಲ್ಲ ಟೆಂಟ್ ಮಾಡಿದ ಕಲಾವಿದರು ಅತಿಥಿ ಕಲಾವಿದರಾಗಿ ನನ್ನ ಇದು ಮಾರಣಕಟ್ಟೆ ಟೀಮಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. 18 ವರ್ಷ ಬಾಂಬೆಗೆ ಹೋಗಿದ್ದೆ, 16 ವರ್ಷ ಬೆಂಗಳೂರು ಮಾಡಿದೆ, ಆಮೇಲೆ 1 2 ವರ್ಷ ಹೈದರಾಬಾದ್. ಆಮೇಲೆ ಆವಾಗ ಬಾಂಬೆ ಹೋದಾಗ 1 2 ಸಾರಿ ಬಾಂಬೆಯಲ್ಲಿ ಬಂಟರ ಸಂಘದಿಂದ ಮತ್ತೆ ನಮ್ಮ ದೇವಡಿಗ ಸಂಘದಿಂದ ಸನ್ಮಾನ ಆಗಿದೆ. ಆಮೇಲೆ ಹೈದರಾಬಾದ್ ಕೃಷ್ಣಮೂರ್ತಿ ಉರಾಳ್ರ ಇವರು ಮಂಜರು ಅಂತೇಳಿ ನಮ್ಮ ಮಾರಣಕಟ್ಟೆಯವರು, ಅವರು ಸನ್ಮಾನ ಮಾಡಿದ್ರೆ. ಆಮೇಲೆ ಬೆಂಗಳೂರಲ್ಲಿ ನಮ್ಮ ದೇವಡಿಗ ಸಮಾಜ ಸನ್ಮಾನ ಆಗಿದೆ. ಆಮೇಲೆ ಹಿರಿಯಡ್ಕದಲ್ಲಿ ನಮ್ಮ ದೇವಡಿಗ ಸಮಾಜದ ದೊಡ್ಡ ಸನ್ಮಾನ ಆಗಿದೆ. ಆಮೇಲೆ ಹುಟ್ಟೂರ ಸನ್ಮಾನ ಆಗಿದೆ. ಆಮೇಲೆ ನಮ್ಮ ಹಿರಿಗುಡಿ ದೇವಸ್ಥಾನ ಅಂತೇಳಿ ಅಲ್ಲಿ ನನ್ನ ಶಿಷ್ಯರಿಗೆ ಮಾಡಿದಾಗ ಅಲ್ಲಿ ಅವರು ಸನ್ಮಾನ ಮಾಡಿದ್ದಾರೆ. ಆಮೇಲೆ ಮತ್ತೆ ನಮ್ಗೆ ಇಲ್ಲಿ ಹೊಸೂರಿನಲ್ಲಿ ನಮ್ಮ ಯಕ್ಷಗಾನದ ಸೇವಾರ್ಥಿಗಳು ಅದು ಸನ್ಮಾನ ಮಾಡಿದ್ದಾರೆ. ಮತ್ತೆ ಸುಮಾರು ತುಂಬಾ ಸನ್ಮಾನಗಳಾಗಿದೆ. ಹೀಗೆ ಸಾಧಾರಣ ಒಂದು 40-50 ಸನ್ಮಾನ ಆಗಿದೆ. ಅದ್ರಲ್ಲಿ ನಾನು ತೃಪ್ತಿ ಹೊಂದಿದ್ದೇನೆ. ಯಾಕಂತ ಹೇಳಿದ್ರೆ ಗುರುತಿಸಿ ಅವರು ನನ್ನನ್ನು ಸನ್ಮಾನಿಸಿದ್ದಾರೆ ಅನ್ನೋ ಬಗ್ಗೆ ಸಂತೋಷ ಇದೆ. ಹೌದು.
ಆದ್ರೆ ಈಗಲೂ ಹಾಗೆ ಒಂದು ಸನ್ಮಾನ ಇವರೆಲ್ಲ ಮಾಡಿದ್ದು ಅದರ ಪೂರ್ವಕವಾಗಿಯೇ ಗೊತ್ತಿಲ್ಲ. ಬೆಂಗಳೂರಾದಂತಹ ಮಹಾನಗರದಲ್ಲಿ ಒಂದು ಸನ್ಮಾನ ಮಾಡುವುದಕ್ಕಾಗಿ ನಮ್ಮ ಸ್ವಜಾತಿ ಬಾಂಧವರು, ಆಮೇಲೆ ನಮ್ಮ ಬೇರೆ ನಮ್ಮ ಮಾರಣಗಟ್ಟೆ ಭಕ್ತಾದಿಗಳು, ಬ್ರಹ್ಮಲಿಂಗೇಶ್ವರನ ಭಕ್ತಾದಿಗಳು, ಮಾರಣಗಟ್ಟೆ ಮೇಳದ ಅಭಿಮಾನಿಗಳು, ಬೆಂಗಳೂರಲ್ಲಿ ಎಲ್ಲ ಜಾತಿಯವರು, ಅವರು ಜಾತಿ ಪ್ರಶ್ನೆ ಇಲ್ಲ ಇಲ್ಲಿ, ಎಲ್ಲರೂ ಒಟ್ಟಾಗಿ ನನ್ನ 44 ವರ್ಷದ ಸೇವೆಗೆ ಅವರೊಂದು ಸನ್ಮಾನ ಮಾಡಬೇಕು ಅಂತ ಎಲ್ಲರೂ ಒಂದು ಅಭಿನಂದನೆ ಕೊಡ್ಬೇಕು ಅಂತ ಹೇಳಿ ತುಂಬಾ ಜನರೆಲ್ಲ ಇದೊಂದು ಸ್ವಲ್ಪ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕೆ ಒಂದ್ ಸ್ವಲ್ಪ ಪೂರ್ವಕವಾಗಿ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅದರಲ್ಲೂ ನಾಗರಾಜ್ ಶೆಟ್ಟಿ ನೈಕಂಬಳಿ ಅಂತೇಳಿ ಅವರು ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೆಲ್ಪ್ ಅಂತ ಹೇಳಿದ್ರೆ ಈ ಯಕ್ಷಗಾನದಲ್ಲಿ ನಾವು ಕಲಾವಿದಾಗಿ ಕುಣಿಬಹುದು ಬಿಟ್ರೆ ಇಂತ ಒಂದು ಕಾರ್ಯಕ್ರಮ ಸಂಯೋಜನೆ ಆ ಚಾಕಚಕ್ಯತೆ ನಮಗೆ ಬರುವುದಿಲ್ಲ. ಕಾರ್ಯಕ್ರಮ ಸಂಯೋಜನೆ ಸುಲಭ ಅಲ್ಲ, ಬಹಳ ಕಷ್ಟ. ಅವರಿಗೆ ನಮ್ಮೊಂದು 3-4 ದಿವಸದಿಂದ ಅದಕ್ಕೆ ಬೇಕಾಗುವಂತ ಸಂಯೋಜನೆ ಮಾಡ್ತಾನೆ ಇದ್ದಾರೆ. ಮತ್ತೆ ಅವರು ಯಾವಾಗ್ಲೂ ಹೇಳುದು, ಸಿನಣ್ಣ ನೀವು ಯಕ್ಷಗಾನಕ್ಕೆ ಬರುವಾಗ ನಾನು ಹುಟ್ಟಿಲ್ಲ, ನನಗೆ 39 ವರ್ಷ, ಮೊನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು 39 ವರ್ಷ ನನ್ಗೆ, ನೀವು ಈಗ 44 ವರ್ಷ ಇದ್ರಿ ಅಂದ್ರೆ ನಂಗೆ ನಮಗ ಇಲ್ಲ, ಆ ಕ್ಷೇತ್ರದಲ್ಲಿ ನನ್ಗೆ ಗೊತ್ತಿಲ್ಲ ಅಂತ. ಅದೇ ನಮ್ಮ ಸಂತೋಷ. ಯಾಕಂತ ಹೇಳಿದ್ರೆ 44 ವರ್ಷ ನಾನು ಮಾರಣಗಟ್ಟಿ ಮೇಲೆ ದುಡಿದಿದ್ದೇನೆ ಅನ್ನೋದು ನಂಗೆ ಸಂತೋಷ. ಆ ಕಾರ್ಯಕ್ರಮ ಯಾವಾಗ ಆಯೋಜನೆ ಅಂತ? ಅದು ನವೆಂಬರ್ 8ನೇ ತಾರೀಕು ಅಂತೇಳಿ ಇಟ್ಕೊಂಡಿದ್ರು ಬೆಂಗಳೂರಲ್ಲಿ. ಅದಕ್ಕೆ ನಮ್ಮ ಈಗ ಏನೋ ನಾನೊಂದು ಮಾಡ್ತಾ ಇರುವಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮವರೆಲ್ಲ ಒಂದು ಸಹಕಾರ ಕೊಟ್ಟು ನಮ್ಮ ಒಂದು ಕಲಾ ಗೌರವ ಒಂದು ಹೆಚ್ಚಿಸ್ಲಿ ಅಂತ ಹೇಳಿ ನಾನು ಅವ್ರ ಹತ್ರ ಒಂದು ಹಾರೈಸ್ತೇನೆ ಅಷ್ಟೇ. ಖಂಡಿತವಾಗಿಯೂ ತಮ್ಮ ಈ ಸಾರ್ಥಕ ಸೇವೆಯನ್ನ ಗುರುತಿಸಿ ಗೌರವಿಸುವಂತ ಮಾತು ಕಾರ್ಯ ಖಂಡಿತವಾಗ್ಲೂ ಶ್ರೀರಣ್ಣ ಅವ್ರೆ. ಯಾಕೆ ಹೇಳಿದ್ರೆ 44 ವರ್ಷದ ಸುದೀರ್ಘ ಸೇವೆಯನ್ನು ಒಂದು ಮೇಳದಲ್ಲಿ ಕೊಟ್ಟು ಸಾರ್ಥಕ್ಯದ ಬದುಕನ್ನ ಸಾಗಿಸ್ತಾ ಇರುವವರು ನೀವು. ಹಾಗೆ ತಮ್ಮ ಕುಟುಂಬದ ಬಗ್ಗೆ, ತಮ್ಮ ಕೌಟುಂಬಿಕ ವಿಚಾರದ ಬಗ್ಗೆ ಪ್ರೇಕ್ಷಕ ಅಥವಾ ನಮ್ಮ ವೀಕ್ಷಕರಿಗೆ ತಿಳಿಸುವುದಾದ್ರೆ? ನನಗೆ ಸಾಧಾರಣ 32 ವರ್ಷದಲ್ಲಿ ಮದುವೆ ಆಯ್ತು. ಮದುವೆಯಾಗಿ ಪಾರ್ವತಿ ಅನ್ನುವಂತ ಹೆಂಡತಿ. ಹಾಗೆ ನಮ್ಮ ದಾಂಪತ್ಯ ಜೀವನದಲ್ಲಿ 2 ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬ ಕಿರಣ್ ಮತ್ತೆ ಒಬ್ಬ ಕೀರ್ತನ್ ಅಂತೇಳಿ. ಕಿರಣ್ ಅಂತ ಹೇಳಿ ಬೆಂಗಳೂರಲ್ಲಿ ಇದ್ದಾನೆ ಈಗ, ಒಂದು 2 ತಿಂಗಳಾಯ್ತು ಅವನಿಗೆ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದ. ಮತ್ತೊಬ್ಬ ಏನೋ ದೇವರ ಅನುಗ್ರಹದಿಂದ CA ಮಾಡ್ತಾ ಇದ್ದಾನೆ. ಮತ್ತೆ ಅವನ ಬ್ರಹ್ಮಲಿಂಗ ನಿಚ್ಚೆ ಗೊತ್ತಿಲ್ಲ, ಹೌದು ಮಾಡ್ತಾ ಇದ್ದಾನೆ. ಮತ್ತೆ ಸಂಸಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಮತ್ತೆ ಮನೆ ವ್ಯವಹಾರದಲ್ಲಿ ಆಗಲಿ, ಒಂದು ಆರೋಗ್ಯದಲ್ಲಿ ಆಗಲಿ, ಯಾವಲ್ಲಿ ಬ್ರಹ್ಮಲಿಂಗ ಅನುಗ್ರಹದಿಂದ ತೊಂದರೆ ಇಲ್ಲ. ಅದೇ ಸಂತೋಷ. ತಮ್ಮ ಸಾರ್ಥಕ ಸಂಸಾರಕ್ಕೆ 2 ಪುತ್ರರು, ಅವರ ಬದುಕು ಬಂಗಾರವಾಗ್ಲಿ ಅನ್ನೋದಾಗಿ ಕೂಡ ನಮ್ಮ ಚಾನೆಲ್ ಪರವಾಗಿ ಹಾರೈಸ್ತೇವೆ. ಶ್ರೀರಣ್ಣ ಅವರೇ, ಈಗ ಪ್ರಸ್ತುತ ಕಾಲಮಾನದಲ್ಲಿ ಯಕ್ಷಗಾನಕ್ಕೆ ಬರುವಂತಹ ಕಲಾವಿದರಿಗೆ ತುಂಬಾ ಸುದೀರ್ಘ 44 ವರ್ಷದ ಅನುಭವದಲ್ಲಿ ಹೇಳುವುದಾದ್ರೆ, ಈಗ ಬರುವಂತಹ ಹೊಸ ಕಲಾವಿದರಿಗೆ ಅಥವಾ ಕಲಾ ಪ್ರೇಕ್ಷಕರಿಗೆ ಅಥವಾ ಈ ಕಲೆಯನ್ನ ಸಂಯೋಜಿಸುವವರಿಗೆ ತಮ್ಮ ಏನಾದ್ರೂ ಒಂದು ಸಲಹೆ ಸೂಚನೆಗಳಿದ್ರೆ? ಹೊಸದಾಗಿ ಬರುವ ಕಲಾವಿದರಿಗೆ ಮೊದಲಂತ ಹೇಳಿದ್ರೆ, ಕಲಾವಿದರಿಗೆ ಮೊದಲು ಇಂಥದ್ದೇ ಮಾಡ್ಬೇಕಂತ ಉಂಟು. ಹೀಗೆ ಹೋಗ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ವೇಷ ಮಾಡ್ಬೇಕಂತ ಇತ್ತು. ಈಗ ಹಾಗಲ್ಲ. ಅವರೊಂದು ಈಗಳಂತ ಹೇಳಿದ್ರೆ ಹೋಗಿ ಕಲ್ತು ಬರೋದು ಕಡಿಮೆ, ಕೇಂದ್ರಕ್ಕೆಲ್ಲ ಹೋಗೋದಿಲ್ಲ. ಈಗ ಹೆಚ್ಚಿನ ಮೇಳದಲ್ಲೇ ಸಂಘದಲ್ಲೂ ಕಲ್ತು ಬರುವುದು. ಅವ್ರಿಗಂತ ಹೇಳಿದ್ರೆ ಈಗ ಮತ್ತೆಂತ ಹಿರಿಯ ಕಲಾವಿದ್ರು ಹೇಳಿದ್ರೆ ಕೇಳೋದಿಲ್ಲ. ಅವ್ರು ಸಮಸ್ಯೆ ಅಂತ ಹೇಳಿದ್ರೆ ಅದೇ, ಹಿರಿಯ ಕಲಾವಿದ್ರಿಂದ ಹೀಗೆ ಮಾಡಬಾರ್ದು, ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಯಾವ್ದೋ ಯೂಟ್ಯೂಬ್ ಅದು ಇದಕ್ಕೆ ನೋಡ್ಕೊಂಡು ಅವ್ರ ಅದೇ ಟೈಪ್. ಅಂದ್ರೆ ಆ ಪಾತ್ರಕ್ಕೆ ಬೇಕಾಗುವಂತ ಪೋಷಣೆ ಇಲ್ಲ. ಈಗ ಇಂಥ ವೇಷ ಕೃಷ್ಣ ಹೀಗೆ ಆಗ್ಬೇಕು, ನಮ್ಮಲ್ಲಿ ಬಡಗಿನಲ್ಲಿ ಒಂದು ಕ್ರಮ ಉಂಟು. ಕೃಷ್ಣನ್ ಮಾಡಿದ್ರೆ ಸೀರೆ ನೆರಿಗೆ ಹಾಕಿ ಮಾಡ್ಬೇಕಂತ ಉಂಟು. ಈಗ ಹೆಚ್ಚಿನ ಎಲ್ಲ ನಮ್ಮ ಹುಡುಗರ ಮಕ್ಕಳು ಬಂದವರೆಲ್ಲ ಕಸೆ ಹಾಕಿ ಮಾಡ್ತಾರೆ. ಆಮೇಲೆ ಕರ್ಣನಿಗೂ ಹಾಗೆ, ಕರ್ಣ ಹಿಂದೆ ಪಾಗ್ ಬಿಡ್ಬೇಕು, ಕ್ಯಾದಿ ಕಟ್ಟಬಾರ್ದು, ಹಿಂದೆ ಹೆಣ್ಣಿನ ಬಟ್ಟೆ ಮಾತ್ರ ಕಟ್ಟಬೇಕು, ಇದೆಲ್ಲ ಇತ್ತು. ಈಗ ಯಾರು ಅದನ್ನ ಮಾಡುದಿಲ್ಲ. ಮತ್ತೆ ಈಗ ಎಂತ ಹೇಳಿದ್ರೆ, ಆ ಪರಂಪರೆ ಸ್ವಲ್ಪವಾದ್ರೂ ಉಳಿಸ್ಬೇಕು ಅನ್ನೋದು ನಮ್ಮ ಇಷ್ಟ. ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಬದಲಾವಣೆ ಬೇಕು. ಹಾಗಂತ ಪೂರ್ಣ ನಾವು ಯಕ್ಷಗಾನ ಮರ್ತು ಬಿಟ್ರೆ ಅದು ಯಕ್ಷಗಾನ ಆಗಿ ಉಳಿಯುವುದಿಲ್ಲ. ಅದೇನೋ ಬೇರೆ ಒಂದು ಮತ್ತೊಂದು ಕಥೆಗಳು ಬೇರೆ ಅದಕ್ಕೆ ಹೊತ್ತಷ್ಟೇ. ಖಂಡಿತವಾಗಿ ನಾವ್ ಹೇಳುದು ಅದನ್ನ. ಯಾಕಂದ್ರೆ ನಾವು 44 ವರ್ಷ ಕಂಡ್ಕೊಂಡ್ ಬಂದವರಲ್ವಾ. ಆದ್ರಿಂದ ಯಕ್ಷಗಾನವನ್ನ ಇನ್ನು ಬರುವವರ ಬದಲಾವಣೆ ಮಾಡಬೇಡಿ ಅಂತ ನಾವು ಹೇಳುವುದೇ ಇಲ್ಲ. ಆದ್ರೆ ಬದಲಾವಣೆ ಮಾಡುವಾಗ ಯಕ್ಷಗಾನಕ್ಕೆ ಲೋಪ ಆಗದೆ ಇದ್ದಾಗ ಮಾಡ್ಲಿ ಅಂತ ನಾವು ಹಾರೈಸಿದ. ಸಂಪ್ರದಾಯವನ್ನ ಮುಂದಿನ ತಲೆಮಾರಿಗೆ ವರ್ಗಾಯಿಸಬೇಕು, ಮತ್ತೆ ಅದನ್ನ ಮೊಟಕುಗೊಳಿಸಬಾರ್ದು. ಅದೇ ನಮ್ಮ ಉದ್ದೇಶ ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಖಂಡಿತವಾಗಿ. ನಾಗೂರದವರೇ ಹೇಳಿ ಸರ್. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನಿಂದ ಒಡ್ಡೋಲಗದ ಕಾರ್ಯಕ್ರಮ ಎನ್ನುವಂತ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಅನೇಕ ಸಂಚಿಕೆಗಳನ್ನು ಮಾಡ್ತಾ ಇದ್ದೇವೆ. ಈ ಸಂಚಿಕೆಯ ಉದ್ದೇಶ ಆಗ್ಲೇ ಹೇಳಿದೆ, ಯಕ್ಷಗಾನ ರಂಗದಲ್ಲಿ ನಿಸ್ವಾರ್ಥವಾದಂತಹ ಮೀರು ಸೇವೆಯನ್ನು ನೀಡಿದಂತಹ ಕಲಾವಿದರ ಬದುಕಿನ ಕಥೆಯನ್ನ ಅವರ ಬಾಯಿಯಲ್ಲಿ ನಾವು ಪ್ರೇಕ್ಷಕರಿಗೆ ತಲುಪಿಸುವ ನಮ್ಮ ಪ್ರಯತ್ನ. ಹೆಚ್ಚಿನವರಿಗೆ ಹೆಚ್ಚಿನ ಕಲಾವಿದರ ಕುರಿತಾದ ಯಾವುದೇ ಮಾಹಿತಿಗಳಿಲ್ಲ. ಅವರು ತಮ್ಮ ಬದುಕಿನಲ್ಲಿ ಯಕ್ಷಗಾನದಲ್ಲಿ ಸಾಗಿ ಬಂದಂತದ್ದು ಮತ್ತು ಬದುಕಿನ ಈ ಒಂದು ಮಟ್ಟಕ್ಕೆ ಏರಿದಂತಹ ಆ ಜೀವನದ ಕಥೆಯನ್ನು ಕೊಡುವಂತಹ ಈ ಒಂದು ಪ್ರಯತ್ನ ನಮ್ಮ ಚಾನೆಲ್ ನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಕುರಿತು
ಇಂದು ನಮ್ಮ ಈ ಒಂದು ಸ್ಟುಡಿಯೋದಲ್ಲಿ ಇದ್ದೀರಿ. ನಮ್ಮ ಚಾನೆಲ್ ನ ಈ ಒಂದು ಬಗ್ಗೆ ಏನು ಅನಿಸಿಕೆ? ಇದ್ರ ಬಗ್ಗೆ ನಂಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲೆಯ ಮರೆಯಲ್ಲಿರುವಂತ ಒಂದು ಕಾಯಿಯನ್ನ ಬೆಳಕಿಗೆ ತಂದ ಹಾಗೆ. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದ ವೇಷ ಮಾಡ್ತಾನೆ, ರಂಗದಲ್ಲಿ ಕುಣಿತಾನೆ, ಯಾರು ಅಂತ ಬೇರೆ ಗೊತ್ತಿರೋದಿಲ್ಲ. ಒಬ್ಬ ಕಲಾವಿದನ ನಿಜ ಸ್ವರೂಪ ಏನು ಅಂತ ಗೊತ್ತಿರೋದಿಲ್ಲ. ಖಂಡಿತವಾಗಿ ಅದನ್ನ ತರಬೇಕಿದ್ರೆ ಇಂಥ ಚಾನಲ್ಗಳೇ ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದ ಹೇಳ್ತಾನೆ ಅವ ಮರ ಒಳ್ಳೆ ಕುಣಿತ, ಒಳ್ಳೆ ವೇಷ ಮಾಡ್ತಾ, ಹಾಗಂತ ಅವ್ನು ಯಾರಿಗಂದ್ರೆ ಯಾರು ಗೊತ್ತಿಲ್ಲ, ಪ್ರಚಾರಕ್ಕಿಲ್ಲ. ಈಗ ನಾವು 44 ವರ್ಷ ನಾನು ಯಕ್ಷಗಾನದಲ್ಲಿ ದುಡಿದ್ರು, ಈಗ ಹೆಚ್ಚಿನವರಿಗೆ ನಮ್ಮ ಪರಿಸರದಲ್ಲಿ ಎಲ್ಲರಿಗೂ ಗೊತ್ತುಂಟು, ಬೇರೆಯವ್ರಿಗೂ ಗೊತ್ತಿಲ್ಲ. ನಾವು 44 ಒಂದೇ ಮೇಳದಲ್ಲಿ ಇತ್ತಲ್ಲ, ಬೇರೆ ಬೇರೆ ಮೇಳನ ತಿರುಗಾಟ ಮಾಡಿದ್ರೆ ನಾವ್ ಯಾರಂತೇಳಿ ಗೊತ್ತಾಗ್ತಿತ್ತು ತುಂಬಾ ಜನರಿಗೆ. ಈಗ ನಾವು ಮಾನಗಟ್ಟಿ ಒಂದು ಪರಿಸರದಲ್ಲಿ ಆಟ ಆಗುವ ಕ್ಷೇತ್ರದಲ್ಲಿ ಬಿಟ್ರೆ ಬೇರೆ ಕಡೆ ಇಲ್ಲ ನಮ್ದು. ಅದಕ್ಕಾಗಿ ನಿಮ್ ಯೂಟ್ಯೂಬ್ ಚಾನಲ್ ಅವರೇ ಒಬ್ಬ ವ್ಯಕ್ತಿಯನ್ನ ಪ್ರಸಾರ ಮಾಡ್ಬೇಕಾದ್ರೆ ನಿಮ್ ಯೂಟ್ಯೂಬ್ ಚಾನಲ್ ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಅದು ಪ್ರಸಾರ ಆಗುದಿಲ್ಲ, ಅದು ತಿಳಿಯುವುದಿಲ್ಲ, ಅವ ಯಾರಂತ ಗೊತ್ತಾಗೋದಿಲ್ಲ. ಆ ವಿಚಾರದಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಪ್ರಚಾರ ಮಾಡೋದಕ್ಕೆ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಬೇಕು ಅಂತ ಆದ್ರೆ ಮಾಧ್ಯಮದಲ್ಲಿ ವರ್ಕ್ ಮಾಡುವ ಟೀಮ್ ಬೇಕು. ಅದೆಲ್ಲ ಉಂಟು ಅಂತ ಆದ್ರೆ ಒಬ್ಬ ಕಲಾವಿದನನ್ನ ಕಲಾವಿದ ಅಲ್ಲ, ಯಾವುದೇ ಒಂದು ವಿಚಾರಗಳನ್ನ ಪ್ರಸ್ತುತಪಡಿಸಬಹುದು. ಆದ್ರೆ ನೀವು ಮಾಡಿದಂತ ಕಾರ್ಯಕ್ರಮಕ್ಕೆ ಬಹಳ ನಾನು ಸಂತೋಷ ಪಡ್ತೇನೆ. ನಿಮ್ಮ ಚಾನಲ್ ಅವರು ನನ್ನನ್ನು ಗುರುತಿಸಿ ನನ್ನ ಜೀವನದ ಬಗ್ಗೆ ಅಥವಾ ನನ್ನ ಯಕ್ಷಗಾನ ಜೀವನದ ಬಗ್ಗೆ ಕೇಳಿದ್ದಕ್ಕೆ ನಾನು ತುಂಬಾ ಆಭಾರಿ. ಖಂಡಿತವಾಗಿಯೂ ನಾಗೂರ್ ಅವರೇ, ಸುದೀರ್ಘ 44 ವರ್ಷಗಳ ಸಾರ್ಥಕ ಸೇವೆಯನ್ನ ತಮ್ಮ ಚಾನೆಲ್ ನಲ್ಲಿ ಬಂದು ತಮ್ಮ ಜೀವನಾನುಭವಗಳನ್ನ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಿ. ಆ ವೀಕ್ಷಕರಿಗೆ ಹಂಚಿಕೊಂಡಂತಹ ಜೀವನಾನುಭವಗಳು ಖಂಡಿತವಾಗಲು ರಸಮಯವಾಗಿತ್ತು. ಯಾಕೆ ಹೇಳಿದ್ರೆ ನಿಜವಾಗಿಯೂ ನಾವು ನಿಮ್ಮನ್ನ ಒಂದು ಸಂದರ್ಶನ ಮಾಡೋದಕ್ಕೂ ಕೂಡ ಹೆಮ್ಮೆ ಆಗ್ತಾ ಇದೆ. ನಮ್ಮ ಚಾನೆಲ್ ಇಂತ ಒಬ್ಬ ಹಿರಿಯ ಕಲಾವಿದರು, ಸಮರ್ಥ ಕಲಾವಿದರನ್ನ ಈ ಹೊತ್ತಿನಲ್ಲಿ ನಾವು ಅವರನ್ನ ಸಂದರ್ಶನ ಮಾಡಿದೆ ಎಂಬುದೇ ನಮಗೆ ಹೆಮ್ಮೆ. ತಮ್ಮ ಮುಂದಿನ ಸೇವೆಯು ಕೂಡ ಮಾರಣಕಟ್ಟೆ ಮೇಳದಲ್ಲಿ ಮುಡುಪಾಗಿಟ್ಟಿದ್ದೀರಿ ಅಂತ ತಾವು ಆಗ್ಲೇ ಹೇಳಿದ್ದೀರಿ. ಹಾಗೊಂದು ಮಾತು ಹೇಳಿದ್ರಿ, ನಾನು ಗೆಜ್ಜೆ ಕಟ್ಟುವಾಗ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನ ಮೇಳದಲ್ಲಿ ಅಲ್ಲಿ ಪ್ರಾರಂಭಗೊಂಡು ನಾನು ಮುಗಿಸಿದರೆ ಆ ನಿವೃತ್ತ ಜೀವನವು ಕೂಡ ಮಾರಣಕಟ್ಟೆ ಮೇಳದಲ್ಲಿ, ಮತ್ತೆ ನಾನು ಮನೆಯಲ್ಲಿ ವಿಶ್ರಾಂತ, ಬೇರೆ ಯಾವ ಮೇಳಕ್ಕೆ ಹೋಗುವ ಕನಸಿಲ್ಲ, ಆದ್ರೆ ಆಲೋಚನೆ ಇಲ್ಲ ಎನ್ನುವುದಾಗಿ. ಆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನು ನಿಮಗೆ ಸಕಲ ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಮತ್ತು ಕೂಡ ಕಲಾಮಾತೆಯ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ತಮಗೆ ದೊರೆಯಲಿ. ಜೊತೆಯಲ್ಲಿ ನಿಮ್ಮಂತ ಹಿರಿಯ ಕಲಾವಿದರ ಮಾರ್ಗದರ್ಶನ ಕಿರಿಯ ಕಲಾವಿದರಿಗೆ ಸಿಗಲಿ ಎನ್ನುವುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ರೆ ತಮಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಸತತ 44 ವರ್ಷಗಳ ಸುದೀರ್ಘ ಯಕ್ಷಗಾನ ಸೇವೆಯನ್ನ ಮಾಡಿ ಮಹಿಷಾಸುರ ಶೀನಣ್ಣ ಎನ್ನುವ ನೆಗಳತೆಯನ್ನ ಪಡೆದಿರುವಂತಹ ಶ್ರೀ ಶ್ರೀನಿವಾಸ ದೇವಾಡಿಗ ನಾಗೂರ ಇವರ ಮನದಾಳ ಮಾತುಗಳನ್ನು ಕೇಳಿದಿರಿ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡಲಿಕ್ಕಿದ್ದೇನೆ. ಅಲ್ಲಿವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ. ಅರಳಿತು ಮನವು ಅರಳಿತು ಮನವು